Namaste, dear students. Namaste. Am I audible, dear students? ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಎಲ್ಲರೂ ಕವಿತಾ ಬಿದ್ರಿ, ಮೌನೇಶ್ ಪಡ್ಗೇರ್, ರಮಾಬಾಯಿ, ನೋಡಿ ನಾನು ಯಾವಾಗ ನಿಮಗೆ ಮೈಕ್ಗೆ ಪರ್ಮಿಷನ್ ಕೊಡ್ತೀನೋ ಅವಾಗ ನೀವು ನನ್ನ ಜೊತೆ ಮಾತಾಡಬಹುದು. ನೆನಪಿರ್ಲಿ, ನಾನು ಮೈಕ್ಗೆ ಯಾವಾಗ ಪರ್ಮಿಷನ್ ಕೊಡ್ತೀನೋ ಅವಾಗ ಮಾತಾಡಬಹುದು. ನಾನು ಮೈಕ್ಗೆ ಪರ್ಮಿಷನ್ ಕೊಟ್ಟ ಮೇಲೆನೆ ಅದು ಹೆಂಗೆ ಕಾಣುತ್ತೆ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ತಿಳಿತಾ? ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ಹೆಂಗೆ ಕಾಣ್ತದ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಆ ಪ್ರಕಾರ ನಿಮ್ಮ ಮೊಬೈಲ್ ಮೇಲೆ ಒಂದು ಇದನ್ನ ಬರುತ್ತೆ. ತಿಳಿತಾರಿ? ನಿಮ್ಮ ಮೊಬೈಲ್ ಮೇಲೆ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ತಿಳಿತಾನ ತರದ್ದು ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಆ ಮೆಸೇಜನ್ನು ನೋಡಿಕೊಂಡು ನೀವು ಜಾಯಿನ್ ಆಗೋದಿರುತ್ತೆ. ನೆನಪಿರ್ಲಿ, ಆ ಮೆಸೇಜನ್ನು ನೋಡಿ ನೀವು ಜಾಯಿನ್ ಆಗೋದಿರುತ್ತೆ. ಎಸ್, ಡೆಫಿನೆಟ್ಲಿ ಡಿಯರ್ ಸ್ಟೂಡೆಂಟ್ಸ್, ಡೆಫಿನೆಟ್ಲಿ. ಎಸ್ ಎಸ್ ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ನಾನೊಂದು ಮೆಸೇಜ್ ಅನ್ನ ತೋರಿಸ್ತೀನಿ, ಒಂದು ಟಾಪಪ್ ಮೆಸೇಜ್ ಅನ್ನ ತೋರಿಸ್ತೀನಿ. ಆ ಟಾಪಪ್ ಮೆಸೇಜ್ ಯಾವ ತರ ಕಾಣುತ್ತೋ ಅದೇ ರೀತಿಯಾಗಿ ತಿಳಿತರಿ ಇದ್ದಾಗ ನೀವೇನ್ ಮಾಡ್ಬೇಕು, ಯಾವ ತರ ನನಗೆ ಕ್ಲಾಸಿಗೆ ಜಾಯಿನ್ ಆಗ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಜಸ್ಟ್ ಸೆಕೆಂಡ್ ಡಿಯರ್ ಸ್ಟೂಡೆಂಟ್ಸ್. ನಿಮಗೆ ಈಗಾಗಲೇ ಗೊತ್ತು. ನೋಡಿ, ಈ ತರ ನಾನು ಯಾವಾಗ ನಿಮಗೆ ಪರ್ಮಿಷನ್ ಕೊಡ್ತೀನೋ, ಪರ್ಮಿಷನ್ ಕೊಟ್ಟ ಮೇಲೆನೆ ನಿಮಗೆ ಸ್ಕ್ರೀನ್ ಮೇಲೆ ಈ ರೀತಿಯಾಗಿ ಬರುತ್ತೆ. ಏನಂತ, ನಿಮಗೆ ನನ್ನ ಜೊತೆ ಮಾತಾಡ್ಲಿಕ್ಕೆ ಆಗುತ್ತೆ ಅಂತಂದ್ರೆ ನೀವು ಅನ್ಮ್ಯೂಟ್ ಮೇಲೆ ಟ್ಯಾಪ್ ಮಾಡಬೇಕು. ಅನ್ಮ್ಯೂಟ್ ಮೇಲೆ ಟ್ಯಾಪ್ ಮಾಡಿ. ನಿಮಗೆ ನನ್ನ ಜೊತೆ ಮಾತಾಡೋದು ಇಷ್ಟ ಇಲ್ಲಪ್ಪ ಅಂತಂದ್ರೆ ನೀವೇನ್ ಮಾಡ್ಬೇಕು, ಸ್ಟೇ ಮ್ಯೂಟೆಡ್ ಮಾಡ್ಕೋಬೇಕು. ಸ್ಟೇ ಮ್ಯೂಟೆಡ್. ಅರ್ಥ ಆಯ್ತಾರಿ? ಸೊ ನನ್ನ ಜೊತೆ ನಾನು ಯಾವಾಗ ಪರ್ಮಿಷನ್ಗೆ ಇಲ್ಲಿ ಕೊಡ್ತೀನೋ ಅವಾಗ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಈ ರೀತಿಯಾಗಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಅವಾಗ ನೀವು ಅನ್ಮ್ಯೂಟ್ ಮೇಲೆ ಟ್ಯಾಪ್ ಮಾಡಿದ್ರೆ ನೀವು ನನ್ನ ಜೊತೆ ಮಾತಾಡಬಹುದು. ಅರ್ಥ ಆಯ್ತಾರಿ? ಎಸ್ ಎಸ್, ಥ್ಯಾಂಕ್ ಯು. ಎಸ್, ವೆರಿ ಗುಡ್. ಸೊ ಬನ್ನಿ, ಹಾಗಾದ್ರೆ ಇವತ್ತಿನ ಈ ತರಗತಿಯನ್ನ ಪ್ರಾರಂಭಿಸೋಣ. ಸೊ ಕ್ಲಾಸ್ಗೆ ಜಾಯಿನ್ ಆದಂತ ಪ್ರತಿಯೊಂದು ವಿದ್ಯಾರ್ಥಿಗಳು, ಕವಿತಾ, ಮದೀನಾ, ಮೌನೇಶ್, ಮಮತಾಜ್, ರಮಾಬಾಯಿ, ಯತೀಶ್, ಎಲ್ಲರಿಗೂ ಸ್ವಾಗತ. ನಿನ್ನೆಯಿಂದ 3ನೇ ತಾರೀಕು ಅಥವಾ 4ನೇ ತಾರೀಕುವರೆಗೆ ಇದು ಫ್ರೀ ಕ್ಲಾಸ್ ಇರುತ್ತೆ. ಈ ಫ್ರೀ ಕ್ಲಾಸು ಮುಗಿದ ತಕ್ಷಣನೇ ಕೇವಲ ಯಾರು ಸ್ಪೋಕನ್ ಇಂಗ್ಲಿಷ್ ಅನ್ನ ಪೇಡ್ ಮಾಡಿರ್ತಾರೋ ಅವ್ರಿಗೆ ಅಷ್ಟೇ ಇದು ಕ್ಲಾಸ್ ಇರೋದು. ನೆನಪಿರ್ಲಿ, ಫೆಬ್ರವರಿ 6ನೇ ತಾರೀಕಿನವರೆಗೆ ಇದರ ಫೀಸು 999 ಇರುತ್ತೆ. 6ನೇ ತಾರೀಕು ಆದ್ಮೇಲೆ 1499 ಆಗುತ್ತೆ. ನೆನ್ಪಿಟ್ಕೊಂಡ್ಬಿಡಿ, ಫೆಬ್ರವರಿ 6ನೇ ತಾರೀಕಿಗೆ ವರೆಗೆ 999, ಅದಾದ್ಮೇಲೆ 1499 ಫೀಸ್ ಇರುತ್ತೆ. ನೆನಪಿರ್ಲಿ. ಓಕೆ, ಸೊ ನಾವು ಐ ವುಡ್ ಲೈಕ್ ಟು ರಿಕ್ವೆಸ್ಟ್, ಕೆಲವೊಬ್ಬರನ್ನ ನಾನು ಏನ್ ಮಾಡ್ತೀನಿ, ಮೈಕ್ಗೆ ಪರ್ಮಿಷನ್ ಕೊಡ್ತೀನಿ. ಆ ಮೈಕ್ಗೆ ಪರ್ಮಿಷನ್ ಕೊಟ್ಟ ಮೇಲೆ ಯಾವ ರೀತಿಯಾಗಿ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ನೀವು ಯಾವುದೇ ತರದ ನಾಯ್ಸ್ ಅಥವಾ ಡಿಸ್ಟರ್ಬೆನ್ಸ್ ಇರ್ಲಾರ್ದಂತ ಪ್ರದೇಶದಲ್ಲಿ ಕುತ್ಕೋಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಓಕೆ, ಎಸ್, ಬನ್ನಿ. ಈಗ ನಿಮ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಟೈಪ್ಸ್ ಆಫ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್. ದೇರ್ ಆರ್ ವೆರೈಟೀಸ್ ಆಫ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಆರ್ ದೇರ್, ಮೈ ಡಿಯರ್ ಸ್ಟೂಡೆಂಟ್ಸ್. ತುಂಬಾ ವೆರೈಟೀಸ್ ಆಫ್ ಇರ್ತವೆ. ಅವೆಲ್ಲವನ್ನ ನಾವು ಒಂದೊಂದಾಗಿ ತಿಳ್ಕೋತಾ ಹೋಗ್ಲಿಕ್ಕೆ ಪ್ರಯತ್ನ ಪಡೋಣ. ಅರ್ಥ ಆಯ್ತಾರಿ? ಸೊ ಒಂದೇದು ಏನಿರುತ್ತೆಪ್ಪ ಅಂತಂದ್ರೆ ಕನ್ವರ್ಸೇಷನಲ್ ಇಂಗ್ಲಿಷ್ ಇರುತ್ತೆ. ಅಂದ್ರೆ ದೇ ಇಂಪ್ರೂವ್ ಫ್ಲೂಯೆನ್ಸಿ ಅಂಡ್ ಕಾನ್ಫಿಡೆನ್ಸ್ ಇನ್ ಎವ್ರಿ ಡೇ ಕನ್ವರ್ಸೇಷನ್. ಬೇರೆ ಬೇರೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ದಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳನ್ನ ಹೊಂದಿರ್ತದ. ನೋಡಿ, ಯಾವುದೇ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅಂತಂದ್ರೆ ಅದರಲ್ಲಿ ಒಂದು ಥಿಯರಿನೂ ಇರುತ್ತೆ. ಅರ್ಥ ಆಯ್ತಾ? ಅದ್ರ ಜೊತೆ ಪ್ರಾಕ್ಟಿಕಲ್ ಅನ್ನು ಇರುತ್ತೆ. ಎರಡೂ ಕೂಡ ಇಂಪಾರ್ಟೆಂಟ್. ಯು ಆಲ್ ಆಲ್ರೆಡಿ ನೋ ವೆರಿ ವೆಲ್ ವಾಟ್ ಈಸ್ ಆಕ್ಚುಲಿ ಸ್ಪೋಕನ್ ಇಂಗ್ಲಿಷ್. ನಿಮಗೆ ಈಗಾಗಲೇ ಗೊತ್ತು ಇಂಗ್ಲಿಷ್ ಅಂದ್ರೆ ಏನಂತ. ಕೆಲವೊಬ್ರು ಇಲ್ಲಿ ಅಪಾಯಿಂಟ್ ಆಗಿರುವಂತ ಟೀಚರ್ಸ್ಗಳೇನೆ ಇರ್ತೀರಾ, ಕೆಲವೊಬ್ರು ಬೇರೆ 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 ವೃತ್ತಿಯನ್ನ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಸ್ವಾಗತ. ಇಲ್ಲಿ ಯಾರು ದಡ್ರಂತ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಜಾಣರಿರ್ತೀರ.
ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಈಗಾಗಲೇ ಕೆಲವು ಸ್ಪೋಕನ್ ಇಂಗ್ಲಿಷ್ ಕ್ಲಾಸದ ಮೆಥಡ್ ಅನ್ನ ನೋಡಿದಾರೆ ನೀವು. ಏನಂತ, ಹೋಟೆಲ್ ನಲ್ಲಿ ಇಬ್ರು ಜನ ಮೀಟ್ ಆದ್ರೆ ಯಾವ ರೀತಿ ಮಾತಾಡ್ತಾರೆ, ಅಥವಾ ಇಬ್ರು ಸ್ಟ್ರೇಂಜರ್ಸ್ ಗಳು ಒಂದ್ ಕಡೆ ಮೀಟ್ ಆದ್ಮೇಲೆ ಯಾವ ರೀತಿ ಮಾತಾಡ್ತಾರೆ, ಅಥವಾ ಒಂದು ಆಫೀಷಿಯಲ್ ನಲ್ಲಿ ಹೋಗಿ ಒಬ್ಬ ಆಫಿಷಿಯಲ್ ಪರ್ಸನ್ ಒಬ್ಬ ಅನ್ಅಫಿಷಿಯಲ್ ಪರ್ಸನ್ ಆಗಿ ಅಥವಾ ಕಸ್ಟಮರ್ ಆಗಿ ಯಾವ ತರ ಮಾತಾಡ್ತಾನೆ, ಅಥವಾ ಒಬ್ಬ ರಿಲೇಟಿವ್ ಆಗಿ ಯಾವ ರೀತಿಯಾಗಿ ಮಾತಾಡ್ತಾನೆ, ಈ ತರದ ವಿಚಾರಗಳನ್ನ ಇಟ್ಟುಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕಲಿಸ್ತಾ ಇರ್ತಾರೆ. ಬಟ್ ನಾನು ಆ ರೀತಿ ಕಲಿಸ್ಲಿಕ್ಕೆ ಹೋಗುದಿಲ್ಲ. ನಾನು ಯಾವ ರೀತಿ ಕಲಿಸ್ತೇನಂತಂದ್ರೆ ನ್ಯಾಚುರಲ್ ಆಗಿ ನೀವು ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಸದ್ಯ ಇಲ್ಲೊಂದು ವರ್ಡ್ ಇದೆ ಅಂತಂದ್ರೆ ಈ ವರ್ಡ್ ಮೇಲೆ ಮಾತಾಡು ಅಂತಂದ್ರೆ ಮಾತಾಡ್ಲಿಕ್ಕೆ ಬರಬೇಕು. ಆ ರೀತಿ ನಾ ನಿಮಗೆ ಏನಾದ್ರೂ ಕಲಿಸ್ಕೊಟ್ರೆ that's called spoken English, which is necessary for the present scenario, for the current aspect, for the present which we used to say that successful person. ಒಂದಾನೊಂದ್ ಕಾಲದಲ್ಲಿ ಆ ಬ್ರಿಟಿಷರು ಬಂದಾಗ ಏನ್ ಮಾಡ್ಕೊಂಡ್ರು, ಆ ಬ್ರಿಟಿಷರು ತಮ್ಗೆ ಏನ್ ಬೇಕಾಗಿತ್ತು, ಉದಾಹರಣೆಗೆ ಒಬ್ಬ ಮೇಡ್ ಆಗಿ ಅಥವಾ ಒಬ್ಬ ಹೋಟೆಲ್ ನಲ್ಲಿ ಸರ್ವಿಸ್ ಮ್ಯಾನ್ ಆಗಿ ಯಾವ ರೀತಿಯಾಗಿ ಅವ್ನು ಕೆಲಸ ಮಾಡಬೇಕು, ಯಾರಾದ್ರೂ ಹೋಟೆಲ್ಗೆ ಬಂದ್ರೆ ಅದನ್ನಷ್ಟೇ ಕಲಿಸ್ಕೊಡ್ತಾ ಇದ್ರು. ಅದೇ ರೀತಿಯಾಗಿ ಇಬ್ಬರದ ಮಾತುಗಳನ್ನ ಕೊಟ್ಟು ನಾನು ಆ ತರ ಮಾಡಿಸ್ತೀನಿ. ಬಟ್ ದಟ್ ಇಸ್ ನಾಟ್ ಕರೆಕ್ಟ್ ಅಂತ ನಾನು ಹೇಳ್ತಾ ಇದ್ದೇನೆ. ಒಬ್ಬ ಟೀಚರ್ ಇರ್ತಾನೆ, ಒಬ್ಬ ಸ್ಟೂಡೆಂಟ್ ಇರ್ತಾನೆ, ಅವ್ರಿಬ್ಬರು ನೋಡು ಏನ್ ಮಾತಾಗತ್ತೆ. ನಾನು ಇಲ್ಲಿ ಆ ಬ್ರಿಟಿಷರ್ ತರ ಮತ್ತೆ ಕೊಲೋನಿಯಲಿಸಂ ಮಾಡಿಸ್ತಾ ಇದ್ದೀನಾ? ನಿಮ್ಮಿಬ್ಬರನ್ನ ಈ ತರ ಪಾತ್ರಧಾರಿಗಳನ್ನ ಸೃಷ್ಟಿಸಿ ಅವರಿಬ್ಬರ ನಡುವೆ ಏನ್ ಮಾತಾಗುತ್ತೆ ಆ ತರದ ಮಾತುಗಳನ್ನ ನೀನು ಕಲ್ಕೋ, ಆ ತರ ಪ್ರಸಂಗ ಬಂದ್ರೆ ನೀನ್ ಇಷ್ಟೇ ಮಾತಾಡಬೇಕು, ಅದಕ್ಕಿಂತ ಜಾಸ್ತಿ ಏನು ಮಾತಾಡಬೇಡ ಅಂತ ನಾನು ಕಲಿಸ್ಲಿಕ್ಕೆ ಬಂದಿಲ್ಲ. ನಾನಿಲ್ಲಿ ಬಂದಿದ್ದು ನ್ಯಾಚುರಲ್ ವೇ ಆಫ್ ಟಾಕಿಂಗ್. ಸೊ ದ ಎಕ್ಸಾಂಪಲ್ ಐ ಟೋಲ್ಡ್ ಯು that if I give you this word, you have to know very well how to talk, how to make this word into the conversational form. So that is called conversation. That is called spoken English. In day-to-day life, we won't get any situation, that event called incidents we should make into situation and we have to start talking. ಸಂದರ್ಭವನ್ನ ನಾವು ಮಾತಿನ ಚಕಮಕಿಯಿಂದ ಪದಗಳ ಉಪಯೋಗದಿಂದ ವ್ಯಾಕರಣಬದ್ಧವಾಗಿ ಮಾತಾಡ್ಲಿಕ್ಕೆ ನಾನು ಕಲಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ವಿನಃ ನೀನು ಹಿಂಗಂದ್ರೆ ಹಿಂಗ ಅನ್ನು ಹಿಂಗಂದ್ರೆ ಹಿಂಗ ಅನ್ನು ಅಂತ ಹೇಳಿ ನಿಮ್ಮನ್ನ ಬೈಹಟ್ ಮಾಡಿಸ್ಲಿಕ್ಕೆ ನಾನು ಹೋಗೋದಿಲ್ಲ. ನಾನು ಹೇಳ್ತಾ ಇರೋದು ಎಲ್ಲರಿಗೂ ಅರ್ಥ ಆಗ್ತಾ ಇತ್ತಂದ್ರೆ ಅಲ್ಲಿ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿದರೆ ಕೆಳಗಡೆ ಚಾಟ್ ಅಂತ ಆಪ್ಷನ್ ಇದೆ. ಆ ಚಾಟ್ ಮೇಲೆ ನೀವೇನ್ ಮಾಡ್ಬೋದು, ಡೆಫಿನೆಟ್ಲಿ ಆ ಚಾಟ್ ಮೇಲೆ ನೀವೇನ್ ಮಾಡ್ಬೋದು, ಎಕ್ಸಾಕ್ಟ್ಲಿ. ಸೊ ನೀವು ಎಸ್ ಅಂತ ಟೈಪ್ ಮಾಡ್ಬೋದು. ನಾನು ಎಸ್ ಅಂತ ಟೈಪ್ ಮಾಡ್ಬೋದು. ಎಸ್ ಅಂತ ಟೈಪ್ ಮಾಡಿ. ಎಸ್, ವೆರಿ ಗುಡ್ ಯತೇಶ್, ವೆರಿ ಗುಡ್ ಕವಿತಾ, ವೆರಿ ಗುಡ್ ರೇಖಾಶ್ರೀ. ನಾನು ನಿಮ್ಗೆ ಯಾವಾಗ ಪರ್ಮಿಷನ್ ಕೊಡ್ತೀನೋ ಅವಾಗ ಅಷ್ಟೇ ನೀವು ಮೆಸೇಜ್ ಮಾಡಿರ್ಬೇಕು, ನೆನಪಿರ್ಲಿ. ಎಕ್ಸಲೆಂಟ್, ಎಕ್ಸಲೆಂಟ್ ಗೈಸ್, ಎಕ್ಸಲೆಂಟ್ ಡಿಯರ್ ಸ್ಟೂಡೆಂಟ್ಸ್, ಎಕ್ಸಲೆಂಟ್. ಎಸ್, ಎಕ್ಸಲೆಂಟ್. ತಿಳಿತರಿ? ಹಾ. ಸೊ ಒಟ್ಟಾರೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಯಾವ ರೀತಿಯಾಗಿ ತಿಳಿತರಿ ಅದನ್ನ ಯೂಸ್ ಮಾಡ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ತಿಳಿತರಿ? ನಾವು ಯಾವ ರೀತಿಯಾಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಎಸ್, ಓಕೆ, ಬನ್ನಿ. ಸೊ ಹಾಗಾದ್ರೆ ಕನ್ವರ್ಸೇಷನಲ್ ಇಂಗ್ಲಿಷ್ ಹೆಂಗಿರುತ್ತೆ? ಫೋಕಸ್, ಇಂಪ್ರೂವ್ ಫ್ಲೂಯೆನ್ಸಿ ಅಂಡ್ ಕಾನ್ಫಿಡೆನ್ಸ್, ಇಂಪ್ರೂವ್ ಫ್ಲೂಯೆನ್ಸಿ ಅಂಡ್ ಕಾನ್ಫಿಡೆನ್ಸ್ ಇನ್ ಎವ್ರಿ ಡೇ ಕನ್ವರ್ಸೇಷನ್. ಟಾಪಿಕ್ಸ್ ಹೆಂಗಿರ್ತವೆ? ಡೈಲಿ ರುಟೀನ್ಸ್ ಇರುತ್ತ, ಹ್ಯಾಬಿಟ್ಸ್ ಇರ್ತಾವ, ಟ್ರಾವೆಲ್, ರಿಲೇಶನ್ಶಿಪ್, ಕರೆಂಟ್ ಇವೆಂಟ್ಸ್, ಇಂಥ ಒಂದು ಟಾಪಿಕ್ ಅನ್ನ ತಗೊಂಡು ಒಬ್ರೊಬ್ರು ಕಲಿಸ್ತಿರ್ತಾರೆ. ಇದು ಒಂದು ಟೈಪ್ ಆಫ್ ಕನ್ವರ್ಸೇಷನ್ ಆಗುತ್ತೆ. ಇನ್ನು ಇಲ್ಲಿ ಮತ್ತೊಂದು ಟೈಪ್ ಆಫ್ ಕನ್ವರ್ಸೇಷನ್ ಅದು, ದಟ್ ಈಸ್ ಕಾಲ್ಡ್ ಬಿಸ್ನೆಸ್ ಇಂಗ್ಲಿಷ್. ಬಿಸ್ನೆಸ್ ಇಂಗ್ಲಿಷ್ ಅಂತಂದ್ರೆ ವ್ಯವಹಾರ, ಯಾವುದೋ ಒಂದು ಕೊಡೋ ತಗೋ ಅಂತ ವಿಚಾರಗಳನ್ನ ಹೊಂದಿರ್ತದ. that's called communication skill. It enhances communication skills for business meetings, presentations and negotiations. ಹೆಚ್ಚು ಕಡಿಮೆ ನಾವು ಯಾವ್ದಾದ್ರು ಒಂದು ವ್ಯವಹಾರವನ್ನ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾ ಇರ್ತೀವಿ, ಇದು ಬೇಕು, ಅದು ಬೇಡ, ಅದಕ್ಕಿಷ್ಟೇ ಅಂತ ಹೇಳಿ ನಾವು ವಿಚಾರ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಕಮ್ಯುನಿಕೇಶನ್ ಸ್ಕಿಲ್. ಅದಷ್ಟೇ ಅಲ್ಲದೆ ಬಿಸ್ನೆಸ್ ವೊಕ್ಯಾಬ್ಯುಲರಿ ಅಂತ ತಗೊಂಡ್ಬರ್ತೀವಿ, ಬಿಸ್ನೆಸ್ ಎಟಿಕ್ವಿಟಿಗಳನ್ನ ತಗೊಂಡ್ಬರ್ತೀವಿ. ಎಟಿಕ್ವಿಟಿ ಅಂತಂದ್ರೆ ಲರ್ನ್ ಪ್ರಾಪರ್, ಎಟಿಕ್ವಿಟಿ ಅಂಡ್ ಕಲ್ಚರಲ್ ನ್ಯೂಯಾನ್ಸಸ್. ಸೊ ಒಂದು ಜೀವನದಲ್ಲಿ
ಯಾವುದೋ ಒಂದು ಪ್ರಸಂಗದಲ್ಲಿ ಅಥವಾ ಯಾವುದೋ ಒಂದು ಸ್ಥಾನದಲ್ಲಿ ನೀನ್ ಇರ್ತೀಯ, ಆ ಸ್ಥಾನದಲ್ಲಿ ನೀನ್ ಹೇಗಿರ್ಬೇಕು, ಯಾವ ರೀತಿಯಾಗಿ ನೀನ್ ಮಾತಾಡ್ಬೇಕು ಅನ್ನೋದನ್ನ ಹೇಳ್ಕೊಡೋದೆ ಅಲ್ಲಿ ಬಿಸ್ನೆಸ್ ಎಟಿಕ್ವಿಟೀಸ್ ಅಂತ ಕರೀತಾರೆ. ನೆನಪಿರ್ಲಿ, ಬಿಸ್ನೆಸ್ ಎಟಿಕ್ವಿಟೀಸ್ ಅಂತ ಕರೀತಾರೆ. ಎಸ್, ಜಸ್ಟ್ ಸೆಕೆಂಡ್ ಗೈಸ್, ಜಸ್ಟ್ ಸೆಕೆಂಡ್. ಸೊ ಒಟ್ಟಾರೆ ನಾವು ತಿಳ್ಕೊಬೇಕಾಗತ್ತ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನಾವು ಬಿಸ್ನೆಸ್ ಲ್ಯಾಂಗ್ವೇಜ್ ನಲ್ಲಿ ಆಕ್ಸೆಂಟ್ ರಿಡಕ್ಷನ್ ಇರುತ್ತ. ನಾವು ಸ್ಪೋಕನ್ ಇಂಗ್ಲಿಷ್ ಕಲಿಯುವಂತ ಸಂದರ್ಭದಲ್ಲಿ ನಮ್ ಆಕ್ಸೆಂಟ್ ಅನ್ನು ತುಂಬಾ ಇಂಪಾರ್ಟೆಂಟ್, ಇದ್ರ ಮೇಲೂ ಫೋಕಸ್ ಇರುತ್ತೆ. ಯಾವ ತರ ಉಚ್ಚಾರವನ್ನ ಮಾಡ್ತೀವಿ, ರೆಡ್ಯೂಸ್ ಸ್ಪೆಸಿಫಿಕ್ ಆಕ್ಸೆಂಟ್ ಟು ಸೌಂಡ್ ಮೋರ್ ನ್ಯಾಚುರಲ್ ಅಂಡ್ ಅಂಡರ್ಸ್ಟ್ಯಾಂಡೇಬಲ್. ಸೊ ನಾವು ಯಾವ ತರ ಮಾತಾಡ್ಬೇಕಪ್ಪ ಅಂತಂದ್ರೆ, ಮೋರ್ ನ್ಯಾಚುರಲ್ ಆಗಿ ಮಾತಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಎಲ್ಲರಿಗೂ ತಿಳಿಯೋ ತರ ಮಾತಾಡ್ತಿರ್ಬೇಕು, ಎಲ್ಲರಿಗೂ ತಿಳಿಲಾರ್ದರ ತರ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಇದು ನೆನ್ಪಿಟ್ಕೊಂಡ್ಬಿಡಿ. ಅಂಡ್ ಕೆಲವು ಟೆಕ್ನಿಕ್ಸ್ ಗಳನ್ನ ನಾವು ಫಾಲೋ ಮಾಡಬೇಕು. ಅಂದ್ರೆ ಇದರ ಅರ್ಥ, ಆಕ್ಸೆಂಟ್ ಅನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತಂದ್ರೆ ನಮ್ಮಂತಲ್ಲಿ ಪ್ರಾಕ್ಟೀಸ್ ಪ್ರೊನೌನ್ಸಿಯೇಷನ್ ಇರುತ್ತೆ, ಇಂಟೋನೇಷನ್ಸ್ ಇರುತ್ತೆ, ರಿದಮ್ ಟು ಇಂಪ್ರೂವ್ ಅಂಡ್ ಕ್ಲಾರಿಟಿ ಇರುತ್ತೆ. ಸೊ ಇವೆಲ್ಲವನ್ನ ನಾವು ತಗೋಬೇಕಾಗತ್ತೆ, ನೆನ್ಪಿಟ್ಕೊಂಡ್ಬಿಡಿ. ಅರ್ಥ ಆಯ್ತಾ? ಸೊ ಬನ್ನಿ ಇನ್ನ ಮುಂದಿನ ವಿಚಾರ ನೋಡ್ತೀವಿ. ಇಂಗ್ಲಿಷ್ ಸ್ಪೆಸಿಫಿಕ್ ಪರ್ಪಸ್. ಕೆಲವೊಂದು ಸ್ಪೆಸಿಫಿಕ್ ಆಗಿ ಪರ್ಪಸ್ ಇರುತ್ತೆ. ಈಗ ಉದಾಹರಣೆಗೆ ನನ್ನ ಹತ್ರ ಇಲ್ಲಿ ಬಂದವರು ಕೆಲವೊಬ್ರು ಟೀಚರ್ಸ್ ಗಳು ಇರ್ತಾರೆ, ಕೆಲವೊಂದು ಮೆಡಿಕಲ್ ಇಂಗ್ಲಿಷ್ ಇರುತ್ತೆ, ಕೆಲವೊಂದು ಲೀಗಲ್ ಇಂಗ್ಲಿಷ್ ಇರುತ್ತೆ, ಕೆಲವೊಂದು ಟೆಕ್ನಿಕಲ್ ಇಂಗ್ಲಿಷ್. ಹಂಗಾರೆ ESP ಪ್ರಕಾರ ಅಂದ್ರೆ ಸ್ಪೆಸಿಫಿಕ್ ಪರ್ಪಸ್ ದೊಂದಿಗೆ ಕೂಡ ಒಬ್ಬೊಬ್ರು ಸ್ಪೋಕನ್ ಇಂಗ್ಲಿಷ್ ಕಲ್ಕೊಳಕ್ ಬಂದಿರ್ತಾರ. ಅವ್ರನ್ನು ಕೂಡ ನಾನು ಏನ್ ಮಾಡ್ತೀನಿ, ರೀಚ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಉದಾಹರಣೆಗೆ ಮೆಡಿಕಲ್ ಇಂಗ್ಲಿಷ್ ಅಂತ ಬಂದಾಗ ಅಲ್ಲಿ ಮೆಡಿಕಲ್ ಟರ್ಮಿನಾಲಜಿ, ಶಬ್ದಗಳನ್ನ ನಾವ್ ಏನ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು, ಇಂಪ್ರೂವ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಿರ್ಬೇಕು. ಲೀಗಲ್ ಇಂಗ್ಲಿಷ್ ಬಂದಾಗ ವೊಕ್ಯಾಬ್ಲರಿ, ಗ್ರಾಮರು, ಅಂಡರ್ಸ್ಟ್ಯಾಂಡಿಂಗ್ ದ ಲೀಗಲ್ ಡಾಕ್ಯುಮೆಂಟ್ಸ್, ಪ್ರೊಸೀಜರ್ಸ್ ತಗೊಂಡ್ ಹೋಗ್ಬೇಕಾಗತ್ತೆ. ಟೆಕ್ನಿಕಲ್ ಇಂಗ್ಲಿಷ್ ಅಂತ ಬಂದಾಗ ಸೊ ಒಟ್ಟಾರೆ ಕಮ್ಯುನಿಕೇಶನ್ ಸ್ಕಿಲ್ಸ್, ಸ್ಪೆಸಿಫಿಕ್ ಟೆಕ್ನಿಕಲ್ ಫೀಲ್ಡ್ ಸಚ್ ಆಸ್ ಇಂಜಿನಿಯರಿಂಗ್ ಆರ್ IT ಅಂತಾನ ಹೋಗ್ತೀವಿ. ತಿಳಿತಾರಿ? ಸೊ ಒಟ್ಟಾರೆ ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಅಪ್ರೋಚ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನ ಒಂದು ತುಂಬಾ ಇಂಪಾರ್ಟೆಂಟ್ ಆದಂತ ವಿಚಾರ ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಅಂತಂದ್ರೆ ದಟ್ ಈಸ್ ಫೋನೆಟಿಕ್ ಸಿಂಬಾಲ್. ನಾನು ನಿಮಗೆ ಫೋನೆಟಿಕ್ಸ್ ಕೂಡ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾರು ಇಲ್ಲಿ BA ದಲ್ಲಿ ಇಂಗ್ಲಿಷ್ ಲಿಟರೇಚರ್ ಅನ್ನ ಮಾಡಿದಾರೋ ಅವ್ರಿಗೆ ಈಗಾಗಲೇ ಗೊತ್ತಿದೆ ವಾಟ್ ಈಸ್ ಫೋನೆಟಿಕ್ಸ್ ಅಂತ. ತಿಳಿತಾ? ಯಾರಿಗ್ ಗೊತ್ತಿಲ್ವೋ ಅವ್ರಿಗೋಸ್ಕರ ನಾನು ಇನ್ನೊಮ್ಮೆ ಇದನ್ನ ಹೇಳಲೇಬೇಕು. ಅರ್ಥ ಆಯ್ತಾ? ಸರ್ ಅದನ್ನ ಹೇಳೋದು ಅವಶ್ಯಕತೆ ಇದೆನಾ ಅಂತ ಕೆಲವೊಬ್ರು ನನ್ ಕೇಳ್ಬೋದು. That's I know very well, but at least by seeing those kind of scenarios which are essential to talk in English, that makes you something confident. ಅದ್ ನಿಮ್ಗೆ ಬೂಸ್ಟ್ ಮಾಡುತ್ತೆ. ಏನಂತ, ಹೌದು ನಾನು ಸ್ವಲ್ಪ ಈ ರೀತಿಯಾಗಿ ಇಂಪ್ರೂವ್ಮೆಂಟ್ ಆಗ್ಬೇಕಂತ. ಆಮೇಲೆ ಸೌಂಡ್ ಡ್ರಿಲ್ಸ್ ಗಳನ್ನು ಹೇಳ್ಕೊಡ್ತೇನೆ. ಆಮೇಲೆ ಮಿನಿಮಲ್ ಪೇರ್ಸ್ ಗಳನ್ನು ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಮಿನಿಮಲ್ ಪೇರ್ ಅಂದ್ರೆ ಏನು, ಸೌಂಡ್ ಅಂದ್ರೆ ಏನು, ಇವನ್ನೆಲ್ಲ ನಾನು ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಮ್ದೊಂಥರ ಹೆಂಗಂದ್ರೆ, ಸುಮ್ಮನೆ ಹಲ್ಗಿ ಇದೆ ಅಂದ್ರೆ ಹೋಳಿನ ಇದನ್ನ ಅಷ್ಟೇ ಬಾರಿಸಿ ಅದನ್ನ ಮೆಳ್ಗಿ ಮೇಲೆ ಇಟ್ಟುಕೊಂಡು ಮನೆಯಲ್ಲಿ ಅದು ಕೆಡೋ ತನಕ ವೇಟ್ ಮಾಡೋದಂತ ಆ ತರ ಇಲ್ಲ. ಪ್ರತಿ ಕ್ಷಣಕ್ಕೂ ಅದನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಬರುವಂತ ಇಂಗ್ಲಿಷ್ ಅನ್ನ ಕಲಿಸ್ಲಿಕ್ಕೆ ನಾನ್ ಪ್ರಯತ್ನ ಪಡ್ತೀನಿ ನಿಮ್ ಜೊತೆ. ಅರ್ಥ ಆಯ್ತಾರಿ? ಸೊ ನಿಮ್ಗೆ ಅನಿಸ್ಬೋದು, ಸರ್ ಏನ್ರಿ ಏನೇನು ಹೇಳ್ತಾ ಇದ್ರಲ್ಲ ಅಂತ ಅನಿಸ್ಬೋದು. ಹಂಗಿರುವುದಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನೋ ಅದನ್ನ ನೀಟಾಗಿ ಏನು ತಿಳ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ನಿಮ್ ಸ್ಪೋಕನ್ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂಡ್ ಕಾಮನ್ ಇಡಿಯಮ್ಸ್ ಗಳನ್ನ, ಎಕ್ಸ್ಪ್ರೆಷನ್ಸ್ ಗಳನ್ನ, ಕಾಂಟೆಕ್ಸ್ಟ್ ಗಳನ್ನ ತಗೊಂಡು ನಿಮ್ಗೆ ಸ್ಪೋಕನ್ ಇಂಗ್ಲಿಷ್ ಹೇಳ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಅದ್ರ ಜೊತೆ ತುಂಬಾ ಇಂಪಾರ್ಟೆಂಟ್ ಆದಂತದ್ದು ಏನಪ್ಪಾ ಅಂದ್ರೆ ವಾಯ್ಸ್ ಪ್ರೊಜೆಕ್ಷನ್. ನಿಮಗೆ ಕೆಲವೊಂದು ಪ್ರೊಜೆಕ್ಟ್ಸ್ ಗಳನ್ನ ಕೊಡ್ತೀನಿ ನಾನು. ನೀವು ನನಗೆ ಆಡಿಯೋ ವಿಡಿಯೋ ಎರಡು ತುರ್ನೂ ರೀತಿಯಲ್ಲಿ ಮಾಡಿ ನನಗೆ ಕೊಡ್ಬೇಕು. ನಾನು ಅದನ್ನ ನಿಮ್ಗೆ ಒಂದು ಪ್ಯಾರಾಮೀಟರ್ ಪ್ರಕಾರ, ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಅವುಗಳನ್ನ ಚೆಕ್ ಮಾಡಿ ನಿಮಗೆ ಏನ್ ಮಾಡ್ತೀನಪ್ಪ ಅಂದ್ರೆ ಅದಕ್ಕೆ ಫೀಡ್ಬ್ಯಾಕ್ ಕೊಡ್ತೀನಿ. ನಿಮ್ಮ ಪರ್ಮಿಷನ್ ದೊಂದಿಗೆ ಅದನ್ನ ನಮ್ಮ ಯೂಟ್ಯೂಬ್ ಚಾನಲ್ ದಲ್ಲಿ ನಾವು ಅದನ್ನ ಏನ್ ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ. ಇದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ವಿಚ್ ಮೇಕ್ಸ್ ಯು ಡೆವಲಪ್ ಅ ಕ್ಲಿಯರ್ ಅಂಡ್ ಪವರ್ಫುಲ್ ಎಂಗೇಜಿಂಗ್ ವಾಯ್ಸ್. ಟೀಚರ್ಸ್ ಗಳಿದ್ರೆ ಅವರಿಗೆ ಕೆಲವೊಂದು ನಾನು ಒಂದೊಂದು ಡೆಮೋ ಕ್ಲಾಸ್ ಮಾಡ್ಲಿಕ್ಕೆ ಅಷ್ಟು ಕೊಡ್ತೀನಿ. ತಿಳಿತಾರಿ? ಈ ತರ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಕಾಲ್ಡ್ ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜ್. ವಿ ಹ್ಯಾವ್ ಟು ಮಾಸ್ಟರ್ ಇನ್ ದಟ್ ಈಸ್ ಕಾಲ್ಡ್ ನಾನ್ ವರ್ಬಲ್ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಅಲ್ಲಿ ವರ್ಬಲ್ ಬಂದರೆ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ನಾನ್ ವರ್ಬಲ್ ಆಗುತ್ತೆ. ನಾನ್ ವರ್ಬಲ್ ಅಂತಂದ್ರೆ ಶಬ್ದಗಳೇ ಇರ್ಲಾರ್ದಂತ ಭಾಷೆ, ದಟ್ ಈಸ್ ಕಾಲ್ಡ್ ಬಾಡಿ ಲ್ಯಾಂಗ್ವೇಜ್. ಟು ಎನ್ಹಾನ್ಸ್ ದ ಪ್ರೆಸೆನ್ಸ್ ಅಂಡ್ ಕಾನ್ಫಿಡೆನ್ಸ್. ಈ ಕಾನ್ಫಿಡೆನ್ಸ್ ಅನ್ನುವಂತ ಶಬ್ದ ಬಂದಾಗ ಇವೆಲ್ಲವೂ ಇಂಪಾರ್ಟೆಂಟ್ ಆಗ್ತಾವ. ಅರ್ಥ ಆಯ್ತಾರಿ? ಇವೆಲ್ಲವೂ ಇಂಪಾರ್ಟೆಂಟ್.
ಅಂಡ್ ಡೆಲಿವರಿ ಸ್ಕಿಲ್ಸ್ ಅಂಡ್ ಕಂಟೆಂಟ್ ಸ್ಟ್ರಕ್ಚರಿಂಗ್. ಸೊ ಯಾವ ತರ ಕಂಟೆಂಟ್ ಅನ್ನ ನಾವು ಸ್ಟ್ರಕ್ಚರ್ ಮಾಡಬೇಕು ಅಂದ್ರೆ ಆರ್ಗನೈಸ್ ಮಾಡಬೇಕು ಅನ್ನೋದನ್ನ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಸತ್ಯ ಒಂದು ಸ್ಮಾಲ್ ಎಕ್ಸಾಂಪಲ್ ನಾನು ತಗೊಂಡ್ಬರ್ತೀನಿ ನಾನು, ಅರ್ಥ ಆಯ್ತಾ? ಅದ್ರ ಜೊತೆ ನೀವು ನೋಡ್ತೀರಾ ಕಂಟೆಂಟ್ ಅನ್ನು ಹೆಂಗ್ ಆರ್ಗನೈಸ್ ಮಾಡಬೇಕು. ಕಂಟೆಂಟ್ ಆರ್ಗನೈಸ್ ಅಂತಂದ್ರೆ ಏನೋ ಒಂದು ಮಾತಾಡ್ಬೇಕಂತಂದ್ರೆ ಅದನ್ನ ಹೆಂಗ್ ಡೆವಲಪ್ ಮಾಡ್ತಾ ಹೋಗ್ಬೇಕು. ಒಂದು ಚಿಕ್ಕ ವಿಷಯವನ್ನ ಯಾವ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಮಾತಾಡ್ತಾ 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 ಅದನ್ನ ಬೆಳೆಸ್ಕೊತ ಹೋಗ್ಬೇಕು, ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ತಿಳಿತಾರಿ? ಸೊ ದ್ಯಾಟ್ಸ್ ಕಾಲ್ಡ್ ಕಮ್ಯುನಿಕೇಶನ್ ಸ್ಕಿಲ್. ಸೊ ಹಂಗಾದ್ರೆ ಮುಂದಿಂದ ಏನಪ್ಪಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆದಂತದ್ದು, ಸೊ ದಟ್ ಈಸ್ ಕಾಲ್ಡ್ ಡಿಯರ್ ಸ್ಟೂಡೆಂಟ್ಸ್ ಶೇರ್ಡ್ ಗೋಲ್ಸ್. ತಿಳಿತಾರಿ? ಕೆಲವು ಗೋಲ್ಸ್ ಗಳ ಪ್ರಕಾರ ಹೆಂಗೆ ಅಂತ ಅದನ್ನ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ತಿಳಿತಾ? ಸೊ ಅದಾದ್ಮೇಲೆ ಇಂಟ್ರಾಕ್ಟಿವ್ ಲರ್ನಿಂಗ್ ಸ್ಕಿಲ್ಸ್ ಅನ್ನ ಹೇಳ್ಕೊಡ್ತೀನಿ. ತಿಳಿತಾರಿ? ಇಂಟ್ರಾಕ್ಟಿವ್ ಲರ್ನಿಂಗ್ ಸ್ಕಿಲ್ಸ್ ಗಳನ್ನ ಹೇಳ್ಕೊಡ್ತೀನಿ. ಅಂದ್ರೆ ಎಂಗೇಜಿಂಗ್ ಆಕ್ಟಿವಿಟೀಸ್ ಎಕ್ಸರ್ಸೈಸಸ್ ನಿಮಗೆ ವೀಕ್ಲಿ ಒನ್ಸ್ ಅಥವಾ 2 ವೀಕಿಗೆ ಒಮ್ಮೆ ಆದ್ರೂ ನಾನು ನಿಮಗೆ ಕಾಲ್ ಮಾಡಿ ನಿಮ್ ಜೊತೆ ಮಾತಾಡ್ತೀನಿ. ಅಂದ್ರೆ ಟೆಲಿಫೋನ್ ಕನ್ವರ್ಸೇಷನ್ ಕೂಡ ನಿಮಗೆ ಫ್ರೀ ಆಗಲಿ ಅಥವಾ ನಿಮ್ಗೆ ಅದು ತಿಳಿಲಿ ಈ ರೀತಿಯಾಗಿ. ಸೊ ಅದಾದ್ಮೇಲೆ ನಾನು ನಿಮ್ ಜೊತೆ ಬೇರೆ ಬೇರೆ ಒಂದು ವಿಚಾರದ ಪರ್ಸನಲೈಸ್ಡ್ ಅಟೆನ್ಷನ್ ಕೊಡ್ಲಿಕ್ಕೆ ಕೂಡ ಪ್ರಯತ್ನ ಪಡ್ತೇನೆ. ಸೊ ಹೀಗೆ ಇವೆಲ್ಲವನ್ನ ಇಟ್ಕೊಂಡು ಈ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ ರೀ? ಸೊ ಇದನ್ನ ಯಾರು ಯೂಸ್ ಮಾಡ್ಕೋಬೇಕತ್ತೀರಾ? ಕೆಲವೊಬ್ರು ಫ್ರೀ ಸದ್ಯ ಜಾಯಿನ್ ಆಗಿದ್ದವ್ರು ಇದ್ದೀರಾ, ಕೆಲವೊಬ್ರು ಇದನ್ನ ಫ್ರೀ ಆಗಿ ನೋಡ್ತಾ ಇದ್ದೀರಾ, ನೀವು ಜಾಯಿನ್ ಆಗ್ಬೋದು. ಅರ್ಥ ಆಯ್ತಾ ರೀ? ಎಸ್, ಬನ್ನಿ ಇವತ್ತಿನ ಆಕ್ಟಿವಿಟಿಯನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ನಾನು ಏನ್ ಹೇಳ್ಕೊಡ್ತೀನೋ ಅದನ್ನ ಜಸ್ಟ್ ಫಾಲೋ ಮಾಡಿ, ಮತ್ತೇನು ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ ರೀ? ಎಸ್. ಸೊ ನೋಡಿ, ಕ್ಲಾಸಿಗೆ ಈಗಾಗಲೇ ಜಾಯಿನ್ ಆಗಿದ್ದವರು ಥ್ಯಾಂಕ್ ಯು ಯತೀಶ್ ಕುಮಾರ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಎಸ್. ಸೊ ಕ್ಲಾಸಿಗೆ ಜಾಯಿನ್ ಆದಂತ ಕವಿತಾ, ಮದೀನಾ, ಮೌನೇಶ್, ಪ್ರವೀಣ್ ಅಂಡ್ ರಮಾಬಾಯಿ, ರೇಖಾಶ್ರೀ ಅಂಡ್ ಯತೀಶ್ ಅಂಡ್ ರಮೇಶ್. ರಮೇಶ್ ನಾನೇ, ಸಾರಿ. ಓಕೆ, ಸೊ ಒಟ್ಟಾರೆ ಇಲ್ಲ, ಎಲ್ಲ ಲಿಸ್ಟ್ ಅಲ್ಲಿ ನಂದು ಹೆಸರು ಓದ್ಬಿಟ್ಟೆ, ಕ್ಷಮಿಸಿ. ಸ್ವಲ್ಪ ನಾನು ತಪ್ಪು ಮಾಡ್ತಿರ್ತೀನಿ, ನಗ್ಬೇಡಿ. ಓಕೆ, ಹಾ. ಸೊ ಒಟ್ಟಾರೆ ಎಲ್ಲರನ್ನೂ ನಾನು ಇಲ್ಲಿ ಆಕ್ಟಿವಿಟಿ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಓಕೆ, ಸೊ ಮೊದಲಿಗೆ ಯಾರಿಗೆ ಆಕ್ಟಿವಿಟಿ ಮಾಡ್ಬೇಕಂತ ಇರುತ್ತೋ ಇಲ್ಲೋ ಅದು ನಾನು ವಿಚಾರ ಮಾಡಲ್ಲ, ತಿಳಿತಾನ ಆ ಥರದ್ದು. ಬಟ್ ನಿಮಗೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ನೀವು ಯಾರಿಗೆ ಮಾಡ್ಲಿಕ್ಕೆ ಇಷ್ಟ ಇದೆ ಆಕ್ಟಿವಿಟಿ ಅವ್ರೆಲ್ಲರೂ ಎಸ್ ಅಂತ ಟೈಪ್ ಮಾಡಿ. ಎಸ್, ಕಮಾನ್. ಯಾರಿಗೆ ಆಕ್ಟಿವಿಟಿ ಮಾಡ್ಬೇಕಂತ ಆಸೆ ಇದನ್ನ ಎಸ್ ಅಂತ ಟೈಪ್ ಮಾಡಿ. ಕಮಾನ್, ಫಾಸ್ಟ್, ಬೇಗ ಬೇಗ ಬೇಗ. ಎಸ್, ಬೇಗ ಬೇಗ ಬೇಗ. ಎಸ್, ವೆರಿ ಗುಡ್ ವೆರಿ ಗುಡ್. ಬೇಗ ಬೇಗ ಟೈಪ್ ಮಾಡಿ ಎಸ್ 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 ಅಂತ. ವೆರಿ ಗುಡ್. ಮೌನೇಶ್, ರೇಖಾಶ್ರೀ, ಕವಿತಾ, ಯತೀಶ್ ಕುಮಾರ್, ಎಲ್ಲರೂ ತುಂಬಾ ಜಾಣರಿದ್ದೀರಾ. ಆಗಲೇ ನಿಮ್ಗೆ ಎಲ್ಲರಿಗೂ ಮೆಸೇಜ್ ಎಲ್ಲಾರ್ದು ಕಾಣ್ತಾ ಇತ್ತು, ಈಗ ನಿಮ್ಗೆ ಎಲ್ಲಾರ್ದು ಮೆಸೇಜ್ ಎಲ್ಲರಿಗೂ ಕಾಣ್ತಾ ಇಲ್ಲ. ಐ ಹೋಪ್ ನಾನು ಹೇಳ್ತಾ ಇರೋದು ಸರಿ ಇದ್ರೆ, ಎಲ್ಲರದು ಮೆಸೇಜ್ ನಿಮ್ಗೆ ಎಲ್ಲರಿಗೂ ಕಾಣ್ತಾ ಇಲ್ಲ ಈಗ, ಹೌದ್ ತಾನೆ? ಹೌದು ಅಂದ್ರೆ ಹೌದು ಅಂತಾನೆ, ಇಲ್ಲ ಥಮ್ ಕೊಡಿ, ಥಮ್ ಕೊಡಿ. ನಿಮ್ಗೆ ಎಲ್ಲರದು ಮೆಸೇಜ್ ಕಾಣ್ತಾ ಇಲ್ಲ, ಆಗಲೇ ನಿಮ್ಗೆ ಎಲ್ಲರಿಗೂ ಕಾಣ್ತಾ ಇತ್ತು. ಎಸ್, ವೆರಿ ಗುಡ್. ಹಾ, ಅಂದ್ರೆ ಡಿಸ್ಟರ್ಬೆನ್ಸ್ ಮಾಡೋದು ಬೇಡ. ಕೆಲವರು ಅಡಿಗೆ ಮಾಡ್ತಾ ನೋಡ್ತಾ ಇರ್ತಾರೆ, ಹಾಗೆ ಹೀಗೆ. ಓಕೆ, ಸೊ ನಾನು ನಿಮಗೆ ಇಲ್ಲಿ ಆಕ್ಟಿವಿಟಿಯನ್ನ ಹೇಳ್ಕೊಡ್ತಾ ಇದ್ದೀನಿ, ಲಕ್ಷ ವಹಿಸಿ. ಆಕ್ಟಿವಿಟಿ ಹೇಗ್ ಮಾಡ್ಬೇಕು ನೋಡಿ. ಪ್ರತಿ ದಿನ ಆಗದೆ ಇದ್ರು ಕೂಡ 2 ದಿನಕ್ಕೆ ಒಮ್ಮೆ ನಿಮ್ಗೆ ಈ ತರ ಒಂದು PDF ಬರುತ್ತೆ. ಈ ತರ ಒಂದು ನೋಟ್ಸ್ ಕೂಡ ನಾನು ನಿಮಗೆ ಕೊಟ್ಟಿರ್ತೀನಿ. ಎಲ್ಲಿ ಕೊಟ್ಟಿರ್ತೀನಿ? ನಿಮ್ಮ ಒಂದು ಆಪ್ ಒಳಗಡೆನೆ ನೋಟ್ಸ್ ಅಂತ ಹೇಳ್ಕೊಂಡು, ಅಥವಾ ನೋಟ್ಸ್ ಶೀಟ್ ಅಂತ ಒಂದು ಫೋಲ್ಡರ್ ಅನ್ನ ಮಾಡಿ, ಶೀಟ್ 1, ಶೀಟ್ 2, ಶೀಟ್ 3 ಅಂತ ನಾನು ಕೊಡ್ತಾ ಹೋಗ್ತಿರ್ತೀನಿ. ನೀವು ಅದನ್ನ ವರ್ಕ್ ಅನ್ನ ಮಾಡ್ತಾ ಹೋಗ್ಬೇಕು. ದಟ್ ಇಸ್ ಕಂಪಲ್ಸರಿ ಮೈ ಡಿಯರ್ ಸ್ಟೂಡೆಂಟ್ಸ್. ತಿಳಿತಾರಿ? ಎಸ್. ಇವತ್ತಿನ ಆಕ್ಟಿವಿಟಿ ನಾನು ಏನ್ ಮಾಡಿಸ್ತಾ ಇದ್ದೀನಿ ಕರೆಕ್ಟ್ ಆಗಿ ನೋಡಿ. ತಿಳಿತಾರಿ? ಎಸ್. ಸೊ ಮೊದಲಿಗೆ ಏನು ಅನ್ಬೇಕಪ್ಪ ಅಂತಂದ್ರೆ ಗುಡ್ ಈವ್ನಿಂಗ್ ಅನ್ಬೇಕು. ಅರ್ಥ ಆಯ್ತಾರಿ? ಗುಡ್ ಈವ್ನಿಂಗ್. ತಿಳಿತಾರಿ? ಸೊ ಮೊದಲಿಗೆ ನಾನು ಗುಡ್ ಈವ್ನಿಂಗ್ ಅಂತ ಅನ್ಲಿಕ್ಕೆ ಪ್ರಯತ್ನ ಪಡಿ. ತಿಳಿತಾರಿ? ಗುಡ್ ಈವ್ನಿಂಗ್. ಎರಡನೇದು ಏನಪ್ಪಾ ಅಂತಂದ್ರೆ ಮೈ ನೇಮ್ ಇಸ್. ಮೈ ನೇಮ್ ಇಸ್. ನಿಮ್ಮ ಹೆಸರು ಏನಿದೆ ಅದು ಅಷ್ಟೇ ಹೇಳ್ಬೇಕು. ಎಕ್ಸಾಂಪಲ್, ನಿಮ್ಮ ಹೆಸರು ಏನಿದೆ? ವಿನೋದ್ ಇದ್ರೆ ವಿನೋದ್, ಕವಿತಾ ಇದ್ರೆ ಕವಿತಾ, ಸಂಜು ಇದ್ರೆ ಸಂಜು, ಬಸ್ಸು ಇದ್ರೆ ಬಸ್ಸು. ಎಸ್. ಇನ್ನು ನಾಲ್ಕನೇದು ಏನಪ್ಪ, ಸಾರಿ ನಾಲ್ಕನೇದು ಒಮ್ಮೆ ಹೋದೆ. ಮೂರನೇದು ಏನಪ್ಪಾ ಅಂತಂದ್ರೆ ಮೈ ನೇಮ್ ಇಸ್ ಆಯ್ತು.
ಅರ್ಥ ಆಯ್ತಾ ರೀ? ಎಸ್. ಟುಡೇ ಐ ರೀಡ್ ಎ ಡಿಟೇಲ್ ಅಥವಾ ದ ಡಿಟೇಲ್ ಆಫ್ ಅ ವರ್ಡ್. ಟುಡೇ ಐ ರೀಡ್ ದ ಡಿಟೇಲ್ ಆಫ್ ಅ ವರ್ಡ್. ಇದನ್ನ ಅನ್ಬೇಕು. ನಾನು ಏನೇನ ಬರಿತಾ ಇದ್ದೀನಿ ಒಂದು ಪೇಪರ್ ನಲ್ಲಿ ಬರ್ಕೋಬಹುದು. ಇಲ್ಲ ಸರ್ ನಾವು ಸೌಕಾರ ಇದ್ದೀರಾ ಅಂತಂದ್ರೆ ಒಂದು ನೋಟ್ಬುಕ್ ನಲ್ಲಿ ಬರ್ಕೋಬಹುದು. ತುಂಬಾ ಬಡವರು ಇದ್ರೆ ಹಂಗ ಕೈ ಮೇಲೆ ಬರ್ಕೊಳ್ಳಿ. ಅರ್ಥ ಆಯ್ತಾರಿ? ಎಸ್. ಇನ್ನು ಮುಂದೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ 4ನೇ ನಂಬರು. ಅರ್ಥ ಆಯ್ತಾರಿ? ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಆದ್ಮೇಲೆ ನೀವು ಮುಂದೆ ನಂಗೆ ಸರ್ ಅನ್ಬೋದು, ಬಿಡ್ಬೋದು. ತಿಳಿತಾರಿ? ಗುಡ್ ಈವ್ನಿಂಗ್ ಸರ್, ಮೈ ನೇಮ್ ಇಸ್ ವಿನೋದ್. ಟುಡೇ ಐ ರೀಡ್ ದ ಡಿಟೇಲ್ ಆಫ್ ಅ ವರ್ಡ್. ದ ಡಿಟೇಲ್ ಆಫ್ ಅ ವರ್ಡ್. ಹಾ, ತಿಳಿತಾನ ತರದ್ದು? ಎಸ್. ಡಿಟೇಲ್ ಆಫ್ ಅ ವರ್ಡ್ ಅಂದ ತಕ್ಷಣ ನಾನು ನಿಮಗೆ ಒಂದು ವರ್ಡ್ ಅನ್ನ ಕೊಟ್ಟಿರ್ತೀನಿ. ಎಕ್ಸಾಂಪಲ್ ನಿಮ್ಗೆ ಈ ವರ್ಡ್ ಅಂತ ಅಂದಿರ್ತೇನೆ ನಾನು. ಅವಾಗ ನೀವೇನನ್ಬೇಕು? ಇಟ್ ಇಟ್ ಬಿಗಿನ್ಸ್ ವಿತ್, ನೋಡಿ, ಇಟ್ ಬಿಗಿನ್ಸ್ ವಿತ್, ನೋಡಿ, ಇಟ್ ಬಿಗಿನ್ಸ್ ವಿತ್ ಕಾನ್ಸೋನಂಟ್ ಎಂ. ಕಾನ್ಸೋನಂಟ್ ಎಂ. ಯಾಕೆ ಅಂದ್ರೆ ಎ ಇ ಐ ಓ ಯು ಅಂದ್ರೆ ವೋವೆಲ್ಸ್ ಗಳಾಗ್ತಾವ. ತಿಳಿತರಿ? ಅದೇ ಎ ಇ ಐ ಓ ಯುಗಳನ್ನ ಬಿಟ್ಟು ಯಾವ್ದಾದ್ರು ಇದ್ರೆ ಅವಕ್ ನಾವ್ ಏನಂತ ಕರಿತೀವಿ? ಕಾನ್ಸೋನೆಂಟ್. ಇಷ್ಟು ದೊಡ್ಡರತ್ತು ಯಾರಿರಲ್ಲ. ಅರ್ಥ ಆಯ್ತರಿ? ಹಾ. ಇಟ್ ಬಿಗಿನ್ಸ್ ವಿತ್ ಕಾನ್ಸೋನೆಂಟ್ ಎಂ ಲೆಟರ್ ಅಥವಾ ಲೆಟರ್ ಎಂ. ಏನನ್ರಿ? ಲೆಟರ್ ಎಂ ಅಂತ ಅನ್ಬೋದು. ತಿಳಿತರಿ? ಎಸ್. ಜಸ್ಟ್ ಅ ಸೆಕೆಂಡ್. ಹಾ. ಸೊ ಲೆಟರ್ ಎಂ ಅನ್ಬೋದು ಅಥವಾ ಎಂ ಲೆಟರ್ ಅಂತ ಅನ್ಬೋದು. ನೆಕ್ಸ್ಟ್ 5ನೇದ್ದು ಇಟ್ ಎಂಡ್ಸ್ ವಿತ್. ಇಟ್ ಎಂಡ್ಸ್ ವಿತ್, ಹಾ, ಇಲ್ಲಿ ಜಿ ಅದ, ಹಂಗಾರ ಕಾನ್ಸೋನೆಂಟ್ ಲೆಟರ್. ಕಾನ್ಸೋನೆಂಟ್ ಲೆಟರ್ ಏನಾಗತ್ತೆ? ಜಿ ಆಗತ್ತ. ತಿಳಿತರಿ? ಇನ್ನು 6ನೇ ವಾಕ್ಯ ಏನಪ್ಪಾ ಅಂತಂದ್ರೆ ನೋಡಿ, ನಾನು ಬೇರೆ ಒಂದೇ ಒಂದು ಶಬ್ದದ ಮೇಲೆ ಕನ್ವರ್ಸೇಷನ್ ಮಾಡಿಸ್ತಾ ಇದ್ದೀನಿ. ಸೊ ದಿಸ್ ಈಸ್ ಕಾಲ್ಡ್ ಹೌ ಟು ಬಿಲ್ಡ್ ದ ಕನ್ವರ್ಸೇಷನ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೀ? ಹಾ. ಹಂಗಾರ 6ನೇದು ಏನಂತಂದ್ರೆ ಇದರಲ್ಲಿ ಎಷ್ಟು ಲೆಟರ್ಸ್ ಅದಾವ? 1 2 3 4 5 6 7. ಅರ್ಥ ಐತರಿ? ನಾನು ಈಗ ಸದ್ಯ ಅಲ್ಲಿ ಹರೀಶ್ ಅಂತ ಒಂದು ಸ್ಟೂಡೆಂಟ್ ಇದ್ದಾರೆ. ಹರೀಶ್ಗೆ ನಾನು ಮೊದಲೇ ಹೇಳಿರ್ತೀನಿ, ಹರೀಶ್ ನಿನ್ ಶಬ್ದ ಈವ್ನಿಂಗ್ ಅಂತ. ಅವಾಗ ಈವ್ನಿಂಗ್ ಅನ್ನೋದನ್ನ ಅವ್ರು ಕೌಂಟ್ ಮಾಡ್ಕೊಂಡಿರ್ಬೇಕು. ಅರ್ಥ ಆಯ್ತಾರಿ? ಎಸ್. ಹಂಗಾರ 6ನೇ ವಾಕ್ಯ ಏನಾಗುತ್ತೆ? ಇಟ್ ಹ್ಯಾಸ್ 3 3 6 7. ಇಟ್ ಹ್ಯಾಸ್ 7 ಲೆಟರ್ಸ್ ಅಂತ ಅನ್ಬೇಕು. ಇಟ್ ಹ್ಯಾಸ್ 7 ಲೆಟರ್ಸ್ ಅನ್ಬೇಕು. ಅರ್ಥ ಆಯ್ತಾರಿ? ಹಾ. ಎಸ್. ನಂಬರ್ 7 ಇಟ್ಸ್. ITS, ಇಟ್ಸ್. IT ಅಪಾಸ್ಟ್ರೋಫ್ ಎಸ್ ಅಲ್ಲ. ಇಟ್ಸ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಇಸ್. ಇಟ್ಸ್ ಕರೆಕ್ಟ್ ಪ್ರೊನೌನ್ಸಿಯೇಷನ್. ನೆನ್ಪಿಟ್ಕೊಳ್ಳಿ, ಪ್ರೊನೌನ್ಸಿಯೇಷನ್. ಯಾರಿಗ್ ಬೇಸರ ಆದದವ್ರು ಹೋಗ್ಬೋದು. ಅರ್ಥ ಆಯ್ತಾರಿ? ಹೋಗ್ಲಿಕ್ಕಿಲ್ಲ, ನಿಮ್ಮ ಮೊಬೈಲ್ ನಲ್ಲಿ ಲೀವ್ ಅನ್ಬೋದು ನೀವು. ಇಟ್ಸ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಈಸ್ ಮಾರ್ನಿಂಗ್. ಏನನ್ಬೇಕು? ಮಾರ್ನಿಂಗ್. ಅರ್ಥ ಆಯ್ತಾರಿ? ಹಾ. ಇನ್ನು 7ನೇದಾಯ್ತು. ಇನ್ನು 8ನೇದು ಇಲ್ಲಿ ಮೇಲ್ ಬರ್ದಿರ್ತೇನೆ ನಾನು. ಇಲ್ಲೇ ಬರ್ದಿರ್ತೇನೆ 8ನೇದು. ಇಟ್ ಮೀನ್ಸ್ ಹಂಗಂದ್ರೆ ಅಂತಂದಂಗೆ. ಹಂಗಂದ್ರೆ ಏನಂತಾರ ಅದಕ್ಕೆ ಕನ್ನಡದಲ್ಲಿ? ಮಾರ್ನಿಂಗ್ ಅಂದ್ರೆ ಬೆಳಿಗ್ಗೆ ಅಂತ ಕನ್ನಡದಲ್ಲಿ ಅನ್ನಿ. ಇಟ್ ಮೀನ್ಸ್ ಬೆಳಿಗ್ಗೆ. ಹಿಂಗ ಅಂದ ಕೂಡ್ಲೇನೆ 9ನೇ ವಾಕ್ಯ ತುಂಬಾ ಇಂಪಾರ್ಟೆಂಟು. ದಟ್ ಈಸ್ ಕಾಲ್ಡ್ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ಸರ್ ಅಥವಾ ಥ್ಯಾಂಕ್ ಯು ವೆರಿ ಮಚ್ ಅಂತಂದ್ರೆ ಸಾಕು. ಯಾರಿಗ್ ನಾನು ಹೇಳಿದ್ದು ತಿಳಿದಿದೆ ಎಲ್ಲರೂ ಎಸ್ ಅಂತ ಥಂಬ್ ಕೊಡ್ಬೋದು ಅಥವಾ ಎಸ್ ಅಂತ ಅನ್ಬೋದು. ಎಸ್. ಅಡಿಗೆ ಮಾಡ್ತಾ ಇದ್ದಾರೆ ಬಟ್ ನಮ್ಮನ್ನು ಕರಿತಾ ಇಲ್ಲ ಊಟಕ್ಕೆ. ಎಸ್. ನಾನು ಹೇಳಿದ್ದು ಯಾರ್ಯಾರು ಅರ್ಥ ಆಗಿದೆ ಎಸ್ ಅಂತ ತಂಬ. ಯಾರಿಗೆ ಗೊತ್ತಾಗ್ಲಿಲ್ವೋ ಅವರು ಮತ್ತೊಮ್ಮೆ ನೋಡ್ಕೋಬೇಕು. ಎಸ್ ಸರ್, 1ನೇ ದಿನಾನು ಈ ಪರಿ ಅನ್ಸ್ಬಿಟ್ರೆ ಹೆಂಗ್ರಿ ಸರ್ ಅಂತ ಅನ್ಬೋದು ನೀವು. ಏನು ವಿಚಾರ ಮಾಡ್ಬೇಡ್ರಿ. ನಿಮ್ಮ ಮನೇನವ್ರು ನಾ ಹೇಳ್ಕೊಡ್ತೀನಿ. ನಿಮ್ಮ ಮನೇನವ್ರು ಏನ್ರ ಬೈದ್ರೆ ನನ್ನ ಹೆಸರು ಹೇಳಿ ಅವ್ರಿಗೆ. ಅರ್ಥ ಆಯ್ತರಿ? ಎಸ್. ವೆರಿ ಗುಡ್. ಸೊ ಮೌನೇಶ್ವರ್ ರೆಡಿ ಇದ್ದಾರೆ, ಮದೀನಾ ರೆಡಿ ಇದ್ದಾರೆ, ಕವಿತಾ ಸ್ವಲ್ಪ ಯಾಕೋ 50-50 ಇದ್ದಾರೆ.
ಎಸ್, ಓಕೆ. ಹಾ, ಬನ್ನಿ. ಸೊ ನೋಡಿ, ಒಂದನೇ ವಾಕ್ಯ ಗುಡ್ ಈವ್ನಿಂಗ್ ಸರ್, ಎರಡನೇ ವಾಕ್ಯ ಮೈ ನೇಮ್ ಇಸ್ ರಮೇಶ್, ಮೂರನೇ ವಾಕ್ಯ ಟುಡೇ ಐ ರೀಡ್ ದ ಡಿಟೇಲ್ ಆಫ್ ಅ ವರ್ಡ್ ಅನ್ಬೇಕು. ಅ ವರ್ಡ್ ಅಂದ್ರೆ ಒಂದು ಶಬ್ದ. ಇಟ್ ಬಿಗಿನ್ಸ್ ವಿತ್ ಕಾನ್ಸೋನೆಂಟ್ ಲೆಟರ್, ಕಾನ್ಸೋನೆಂಟ್ ಲೆಟರ್ ಎಂ ಅನ್ಬೇಕು, ಅದರಲ್ಲಿ ಎಂ ಇದ್ರೆ ಎಂ ಅನ್ಬೇಕು. ಇಟ್ ಎಂಡ್ಸ್ ವಿತ್ ಅ ಕಾನ್ಸೋನೆಂಟ್ ಲೆಟರ್, ಎ ಕಾನ್ಸೋನೆಂಟ್ ಲೆಟರ್ ಅನ್ಬೇಕು. ಎ ಕಾನ್ಸೋನೆಂಟ್ ಲೆಟರ್ ಜಿ ಅನ್ಬೇಕು. ಅದಾದ್ಮೇಲೆ ಆರನೇ ವಾಕ್ಯ ಯಾವುದು? ಇಟ್ ಹ್ಯಾಸ್ 7 ಲೆಟರ್ಸ್, ಅಲ್ಲಿ 8 ಲೆಟರ್ಸ್ ಅದಾವ, ಎನ್ಸ್ಕೋಬೇಕು. ಅದಾದ್ಮೇಲೆ ಏಳನೇದು ಇಟ್ಸ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಇಸ್ ಮಾರ್ನಿಂಗ್. ಅದಾದ್ಮೇಲೆ ಇಟ್ ಮೀನ್ಸ್ ಬೆಳಿಗ್ಗೆ ಕನ್ನಡದಲ್ಲಿ ಹೇಳ್ಬೇಕು. ಅದಾದ್ಮೇಲೆ ಥ್ಯಾಂಕ್ ಯು ಅನ್ಬೇಕು. ಅರ್ಥ ಆಯ್ತಾರಿ? ಎಸ್, ನಾನು ನಿಮ್ಮೆಲ್ಲರಿಗೂ 1 ನಿಮಿಷ ಟೈಮ್ ಕೊಡ್ತೀನಿ. ಅಲ್ಲಿವರೆಗೆ ನೀವೆಲ್ಲರೂ ರೆಡಿ ಆಗ್ಬೇಕು. ಅಲ್ಲಿವರೆಗೆ ಎಲ್ಲರೂ ರೆಡಿ ಆಗ್ಬೇಕು. ಒಂದು ನಿಮಿಷ ಸಮಯವನ್ನ ಕೊಟ್ಟಿದ್ದೀನಿ. ಎಸ್, ಎಸ್. ಅಲ್ಲಿವರೆಗೆ ಎಲ್ಲರೂ ರೆಡಿ ಆಗಿರ್ಬೇಕು. ಎಸ್, ಹಾ, ಎಲ್ಲರೂ ರೆಡಿ ಆಗಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರೂ ರೆಡಿ ಆಗಿದ್ದಾರಂತ ನಾನು ಭಾವಿಸಿದ್ದೇನೆ ಅಥವಾ ತಿಳಿದುಕೊಂಡಿದ್ದೇನೆ. ಎಸ್, ನಿಮಗೂ ಕೂಡ ಎಲ್ಲವೂ ಸರಿಯಾಗಿ ಕಾಣಲಿ ಅಂತ ನಾನು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದೇನೆ. ಓಕೆ, ಎಸ್. ಸೊ ನಿಮ್ಮ ನಿಮ್ಮ ಶಬ್ದಗಳನ್ನ ನೀವು ನೆನಪಿಟ್ಟುಕೊಂಡಿರಬೇಕು. ನಿಮ್ಮ ನಿಮ್ಮ ಶಬ್ದವನ್ನ ನೆನಪಿಟ್ಟುಕೊಂಡಿರ್ಬೇಕು. ಸೊ ಮೊದಲನೇ ಶಬ್ದ ಏನಿದೆ? ಮಾರ್ನಿಂಗ್ ಇದೆ, ತಿಳಿತಾರಿ? ಸೊ ಮಾರ್ನಿಂಗ್ ಅನ್ನುವಂಥ ಶಬ್ದವನ್ನ ನಾನು ಇಲ್ಲಿ ಬರ್ದಿರ್ತೇನೆ, ತಿಳಿತಾರಿ? ಸೊ ಮಾರ್ನಿಂಗ್ ಅನ್ನುವಂಥ ಶಬ್ದವನ್ನ ಬರ್ದಿರ್ತೀನಿ. ಅದು ಯಾರಿಗೆ ಅನ್ನೋದು ನಾನು ಯಾರಿಗೆಪ್ಪ ಅಂತಂದ್ರೆ ಮಾರ್ನಿಂಗ್ ಅನ್ನೋ ಶಬ್ದ ಮಮತಾಜ್ ಅವರಿಗೆ, ತಿಳಿತಾರಿ? ಮಮತಾಜ್ ಅವರಿಗೆ. ಮಮತಾಜ್ ಅವರು ರಿಸೀವ್ ಮಾಡದೇ ಇದ್ರೆ ತಿಳಿತಾರಿ ಮಾರ್ನಿಂಗ್ ಅನ್ನೋ ಶಬ್ದ. ಓಕೆ, ಸೊ ಮಮತಾಜ್ ಅವರೇ ರೆಡಿ ಆಗಿರ್ರಿ. ಎಸ್, ಗುಡ್ ಈವ್ನಿಂಗ್ ಮಮತಾಜ್. ಮಮತಾಜ್ ಟ್ಯಾಪ್ ಮಾಡಿ, ಮೈಕ್ ಮೇಲೆ ಟ್ಯಾಪ್ ಮಾಡಿ. ಮಮತಾಜ್, ಆರ್ ಯು ರೆಡಿ? ಹಲೋ. ಜಸ್ಟ್ 3 ಟೈಮ್ಸ್ ಕೇಳ್ತೀನಿ. 3 ಟೈಮ್ಸ್ ದಲ್ಲಿ ನೀವು ಹೇಳದೇ ಇದ್ರೆ ನೆಕ್ಸ್ಟ್ ಹೋಗ್ತೀವಿ. ಹಾ, ಮಮತಾಜ್ ಐ ಥಿಂಕ್ ನೋ. ಸೊ ನೌ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಪರ್ವೀನ್ ಬಾನು. ನೌ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಪರ್ವೀನ್ ಬಾನು. ಇಲ್ಲ ಪಾಪ ಅವ್ರು ಎಲ್ಲಿರ್ತಾರೆ ಏನು ನಮ್ಗೆ ಗೊತ್ತಿರಲ್ಲ. ಕೆಲವರು ಲೈಬ್ರರಿದಲ್ಲಿ ಇದ್ದುಕೊಂಡು ಕ್ಲಾಸಿಗೆ ಜಾಯ್ನ್ ಆಗಿರ್ತಾರೆ. ಪರ್ವೀನ್ ಬಾನು ಅವರೇ, ಐ ಹ್ಯಾವ್ ಗಿವನ್ ಯು ಪರ್ಮಿಷನ್. ಯು ಕ್ಯಾನ್ unmute yourself and you can start it. Parveen Banu. Hello. Yes, Parveen Banu ಅವರು ಕೂಡ ಬಿಸಿ ಇರಬೇಕು. ಸೊ ಮದೀನಾ,
Madina. Hello, Madina, sir. can you hear Hello, me? sir. Yes, sir. Yes. Are you ready, ma'am? Yes, sir. Okay. So I hope you understood the rules and regulations and how to read it and what you have to tell. Yes, sir. So can you see the screen properly? Yes, sir. I am seeing, Yeah. sir. Yeah. So you can see here your word is morning. Yes, your Yes, time sir. starts now. Good evening, sir. I am Madina. Today I read a detail of a word morning. It begins with the consonant letter M and it ends with the consonant letter G. It has 7 letters. Its correct pronunciation is morning. It means beligge. So thank you very much, sir. Yes, very good, Madina ma'am. But one thing I would like to tell you, ಈ Yes, sir. ವಾಕ್ಯಗಳನ್ನ ಓದಿದಂಗ ಆಗಿರಬಾರ್ದು, ಅದನ್ನ ಫ್ಲೂಯೆಂಟ್ ಆಗಿ ಹೇಳಲಿಕ್ಕೆ ಪ್ರಯತ್ನ ಪಡಿ. ನೋಡಿ, ನಾನು ಇದನ್ನಿಗೆ ಹೇಳ್ತಾ ಇರೋದು ಕೇವಲ ಮದೀನಾ ಅವ್ರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಹೇಳ್ತಾ ಇರೋದು. ಫಾರ್ ಎಕ್ಸಾಂಪಲ್, ನಾನು ಒಂದ್ಸಲ ಅಂತ ತೋರಿಸ್ತು ನೋಡಿ. ಗುಡ್ ಈವ್ನಿಂಗ್ ಸರ್, ಮೈ ನೇಮ್ ಇಸ್ ರಮೇಶ್. ಟುಡೇ ಐ ರೀಡ್ ದ ಡಿಟೇಲ್ ಆಫ್ ಅ ವರ್ಡ್. It begins with a consonant letter M. It ends with a consonant letter G. It has 7 letters. Its correct pronunciation is morning. It's mean or it means ಬೆಳಿಗ್ಗೆ. ಥ್ಯಾಂಕ್ ಯು ವೆರಿ ಮಚ್. ಈ ರೀತಿಯಾಗಿ ಫ್ಲೂಯೆಂಟ್ ಆಗಿ ಬರ್ಲಿಕ್ಕೆ ಪ್ರಯತ್ನ ಪಡಲಿ. ಅರ್ಥ ಆಯ್ತಾ ರೀ? Okay, sir. Next time I would try. No, no, no. I'm giving you another one chance. Okay, sir. Yes, please Thank you, come sir. on. Yes, please come on. Good evening, sir. I am Madina. Today I read a detail of a word, morning, and it begins with the consonant letter M and it ends with the consonant letter G. It has 7 letters. Its correct pronunciation is morning, and its Kannada meaning is beligge. So thank you, sir. Yes, very good. Thank you very much, Madina ma'am. Thank you very much. It's pleasure, sir. Thank you. ಸೊ ನೋಡಿ, ನಾನು ಯಾರಿಗೆ ಏನೇ ಹೇಳಿಕೊಟ್ಟಿದ್ರು ಕೂಡ ಅದು ಕೇವಲ ಅವರೊಬ್ಬರಿಗಷ್ಟೇ ಇರುವುದಿಲ್ಲ, ಎಲ್ಲರಿಗೂ ಇರುತ್ತೆ. ನೋಡಿ, ಇಲ್ಲಿ ಏನಿದೆಪ್ಪ ಅಂತಂದ್ರೆ, ಮದೀನಾ ಅವ್ರು ಏನ್ ತಪ್ಪು ಮಾಡ್ತಾ ಇದ್ರು, ಇಟ್ ಬಿಗಿನ್ಸ್ ವಿತ್ ಎ ಕಾನ್ಸಲ್ ಎಲ್ಲಾನು ಮಿಕ್ಸ್ ಮಾಡ್ತಾ ಇದ್ರು. ಅಲ್ಲಿ ರೈಸಿಂಗ್ ಟೋನ್ ಅಂಡ್ ಫಾಲಿಂಗ್ ಟೋನ್ ಅಂತ ಇರುತ್ತೆ. ಅಂದ್ರೆ ಎಲ್ಲಿ ಜಾಸ್ತಿ ಮಾಡ್ಬೇಕು, ಎಲ್ಲಿ ಕಡಿಮೆ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಇಟ್ ಬಿಗಿನ್ಸ್ ವಿತ್ ಅ ಕಾನ್ಸೋನಲ್ ಲೆಟರ್ ಎಂ. ಮೇಲ್ ಹೋಗಿ ಕೆಳಗಡೆ ಬರಬೇಕು ನಿಮ್ ವಾಯ್ಸು. ನೀವು ಎಲ್ಲವನ್ನು ಜೋಡಿಸ್ಬಿಟ್ರೆ ತಪ್ಪಾಗತ್ತೆ. ಮತ್ತೆ ಪ್ರತಿ ವಾಕ್ಯಕ್ಕೆ ಆ್ಯಂಡ್ ಹಚ್ಚಲಿಕ್ಕೆ ಹೋಗ್ಬೇಡಿ. ಇದು ನಾನು ಕೇವಲ ಮದೀನಾಗೆ ಹೇಳ್ತಾ ಇಲ್ಲ, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಎಸ್. ಸೊ ಬನ್ನಿ. ಎಸ್, ಬನ್ನಿ. ಈಗ ನೆಕ್ಸ್ಟ್ ನಾನು ಕೊಡ್ತಾ ಇರುವಂತ ಶಬ್ದ ಯಾವ್ದಪ್ಪ ಅಂತಂದ್ರೆ ಅದನ್ನ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಜಸ್ಟ್ ಸೆಕೆಂಡ್. ಹಾ. ಸೊ ನೆಕ್ಸ್ಟ್ ವರ್ಡ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿದೆ ನೋಡಿ. ಸೊ ಮಾರ್ನಿಂಗ್ ಆದ್ಮೇಲೆ ಈವ್ನಿಂಗ್ ಅಂತ ಒಂದು ವರ್ಡ್ ಇದೆ. ಯಾವುದು? ಈವ್ನಿಂಗ್. ಸೊ ಈವ್ನಿಂಗ್ ಅನ್ನೋ ವರ್ಡ್ ಅನ್ನ ನಾನು ಕವಿತಾ ಅವ್ರನ್ನ ಕೇಳ್ತಾ ಇದ್ದೀನಿ. ಅರ್ಥ ಆಯ್ತಾ ರೀ? ಸೊ ಕವಿತಾ ಬಿದಿರಿ ಅಂತ ಯಾರಿದಾರೆ ನೋಡ್ರಿ. ಈವ್ನಿಂಗ್ ನೆನ್ಪಿಟ್ಕೊಳ್ಳಿ, ಈವ್ನಿಂಗ್. ಅರ್ಥ ಆಯ್ತಾ ರೀ? ಎಸ್. ಸೊ ಬನ್ನಿ, ಹಾಗಾದ್ರೆ ಈಗ ನಾವು ತಗೋತಾ ಇರುವಂತ ಶಬ್ದ ಈವ್ನಿಂಗ್ ಇದೆ. ಅದನ್ನ ಹೇಗೆ ಹೇಳ್ತಾರೆ ನೋಡೋಣ. ತಿಳಿತಾರಿ? ಎಸ್, EVE, ಈವ್ನಿಂಗ್. ತಿಳಿತಾರಿ? ಎಸ್, ಬನ್ನಿ. ಸೊ ನಾವು ಕವಿತಾ ಬಿದ್ರಿ ಅವರು. ಎಸ್, ಕಮಾನ್ ಮ್ಯಾಮ್. ಅನ್ಮ್ಯೂಟ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಅನ್ಮ್ಯೂಟ್ ಅಂತ ಆಪ್ಷನ್ ಬಂದಿರುತ್ತೆ. ಕವಿತಾ ಬಿದ್ರಿ, ಬೇಗ ರೀ ಮೇಡಮ್, ಬೇಗ ಅನ್ಮ್ಯೂಟ್ ಮಾಡಬೇಕು. ಕವಿತಾ ಅವ್ರದ್ದು ಆದ್ಮೇಲೆ ನಾನು ರಾಜ್ಕುಮಾರ್ ಹೂಗಾರ್ ಅವ್ರನ್ನ ಕೇಳ್ತೇನೆ. ರೆಡಿ ಆಗಿರ್ಬೇಕು. ಕವಿತಾ ಬಿದ್ರಿ, ಬೇಗ ರೀ.
ಲಾಸ್ಟ್ ಒನ್ ಟೈಮ್ ಕೇಳ್ತೀನಿ, ಒಟ್ಟು ಒಬ್ಬರಿಗೆ 3 ಸಲ ಕೇಳ್ತೀನಿ. 3 ಸಲದಲ್ಲಿ ನೀವು ಹೇಳಿದ್ರೆ ಓಕೆ, ಇಲ್ಲಾದ್ರೆ ನೆಕ್ಸ್ಟ್ ಸ್ಟೂಡೆಂಟ್ಸ್ ವಿಲ್ ಬಿ ಗೆಟಿಂಗ್ ದ ಚಾನ್ಸ್. ಎಸ್, ಕವಿತಾ ಬಿದ್ರಿ ಅವರೇ ರೆಡಿನಾ? ಓಕೆ, so I hope she is busy. So now I would like to request Rajkumar Hugar. Rajkumar Hugar ಅವರೇ ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡಬೇಕು. ನಿಮ್ಮ ಸ್ಕ್ರೀನ್ ಮೇಲೆ ಅನ್ಮ್ಯೂಟ್ ಅಂತ ಒಂದು ಆಪ್ಷನ್ ಬಂದಿರುತ್ತೆ. ಅದೇ ರೀ ಅನ್ಮ್ಯೂಟ್ ಅಂತ ಪರ್ಮಿಷನ್ ತಗೋಬೇಕಂತ ನಾನು ಹೇಳ್ತಾ ಇದ್ದೀನಿ. ಹಾ ಸರ್, ತಗೊಂಡಿದೀವಿ. ಸೊ ಎಲ್ಲ ಸ್ಟೂಡೆಂಟ್ಸ್, ಕವಿತಾ ಬಿದ್ರಿ ಅವ್ರಿಗೆ ನೀವು ಏನ್ ಮಾಡ್ಬೇಕು, ನಿಮ್ ಸ್ಕ್ರೀನ್ ಮೇಲೆ ಒಂದು ಪರ್ಮಿಷನ್ ಬರುತ್ತೆ, ಅದ್ರ ಮೇಲೆ ಅನ್ಮ್ಯೂಟ್ ಅಂತ ಅಂದ್ರೆ ನೀವು ನನ್ನ ಜೊತೆ ಮಾತಾಡಬಹುದಿರುತ್ತೆ. ಓಕೆ, ಈಗ ರಾಜ್ಕುಮಾರ್ ಅವ್ರದ್ದು ಆದ್ಮೇಲೆ ನಿಮ್ದು ನಾನು ಮತ್ತೊಮ್ಮೆ ಬೇಕಾದ್ರೆ ಕೊಡ್ತೀನಿ. ಓಕೆ, ಎಸ್ ರಾಜ್ಕುಮಾರ್ ಸರ್, ಆರ್ ಯು ರೆಡಿ? ಹಾ ಸರ್. I hope you understood what is the rule and what are the regulations to use the conversation this word evening. ಸರ್ ಈಗ ಜಾಯ್ನ್ ಆಗಿದ್ದೀವಿ ಸರ್ ನಾವು. ಈಗ ಜಾಯ್ನ್ ಆಗಿದ್ದೀರಾ? ಓಕೆ, ಜಸ್ಟ್ ಅ ಮಿನಿಟ್, ಯು ಕ್ಯಾನ್ ಗಿವ್ ದ ಚಾನ್ಸ್ ಲೇಟರ್ ಆಲ್ಸೋ. ಓಕೆ, ಒಂದ್ಸಲ ನೋಡ್ಕೊಳ್ಳಿ, ಆಮೇಲೆ ನಿಮ್ಗೆ ಚಾನ್ಸ್ ಕೊಡ್ತೇನೆ. ಸೊ ಕವಿತಾ ಬಿದ್ರಿ ಅವರೇ ಮತ್ತೊಂದ್ಸಲ ನಿಮ್ಗೆ ಅನ್ಮ್ಯೂಟ್ ಮಾಡ್ಕೋಬೇಕು. ಸರ್ ಕೇಳಿಸ್ತಿದ್ಯಾ? ಎಸ್ ಮ್ಯಾಮ್, ಎಸ್ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು, ಇಷ್ಟೇ. ಓಕೆ ಸರ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಯುವರ್ ವರ್ಡ್ ಇಸ್ ಈವ್ನಿಂಗ್. Yes, sir. Ah. Good evening, sir. My name is Kavita. Today I read the detail of a word evening. It begins with a consonant letter E. It ends with a consonant. No. E is not consonant. Sorry. It begins It is with a vowel. No vowel problem. sound. See. Letter. Please give me a time. Okay. See, I would like to request you, whenever you are talking with somebody or someone, you have to observe the circumstances. Yes, sir. What is going on there? ನಾನೀಗ ಸದ್ಯದಲ್ಲಿ ಹೇಳಿದ್ದೀನಿ, ನೀವೇ ಅದನ್ನ ಐಡೆಂಟಿಫೈ ಮಾಡ್ಕೋಬೇಕು. ಅರ್ಥ ಆಯ್ತಾ? Yes, sir. ನಿಮ್ ತಪ್ಪತ್ತ ಹೇಳ್ತಾ ಇಲ್ಲ, ನೀವೆಲ್ಲ ಈಗ ಬಿಗಿನಿಂಗ್ ಇದ್ದೀರಾ. ಐ ಡೋಂಟ್ ನೋ ವಾಟ್ ಇಸ್ ಯುವರ್ ಪ್ರೊಫೆಷನ್, ವಾಟ್ ಯು ಆರ್ ಡೂಯಿಂಗ್, ವಾಟ್ ಕೈಂಡ್ ಆಫ್ ಸಿಚುವೇಶನ್ ಯು ಆರ್ ಫೇಸಿಂಗ್ ರೈಟ್ ನೌ ಇನ್ ಯುವರ್ ಹೋಮ್. ಅದನ್ನೆಲ್ಲ ನೋಡಲಾದೆ ಸುಮ್ಮನೆ ನಾನು ನಿಮ್ಮಿಂದ ಕರೆಕ್ಟೇ ಪಡಿಬೇಕು ಅನ್ನೋದು ನಂದು ಒಂದು ಮುಟ್ಟಾಳ್ತನ ಆಗುತ್ತೆ, ತಿಳಿತಾ? ಸೊ ನನಗೆ ನಿಮ್ಮಿಂದ ಕರೆಕ್ಟ್ ಬರ್ಲಿ ಅಂತ ಹೇಳ್ತಾ ಇದ್ದೀನಿ, ಅದು ಈಗಲೇ ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಸೊ ಪ್ಲೀಸ್ ಸ್ಟಾರ್ಟ್ ಒನ್ಸ್ ಅಗೇನ್. Okay, sir. Good evening, sir. My name is Kavita. Today I read the detail of a word evening. It begins with a vowel letter E. It ends with a consonant letter G. It has 7 letters. Its correct pronunciation is evening. Its meaning is Sanjay. Thank you, sir. ವೆರಿ ಗುಡ್ ಮ್ಯಾಮ್, ವೆರಿ ಗುಡ್, ಎಕ್ಸಲೆಂಟ್. Thank you, sir. ಎಕ್ಸಲೆಂಟ್ ಮ್ಯಾಮ್, ಎಕ್ಸಲೆಂಟ್. ಎಸ್, ಸೊ ನೋಡಿ ಇದೇ ರೀತಿಯಾಗಿ ಈಗ ನಾನು ಮತ್ತೊಂದು ಶಬ್ದವನ್ನ ಕೊಡ್ತೀನಿ, ತಿಳಿತಾನ ಅದರದು. ಸೊ ಐ ಹೋಪ್ ರಾಜ್ಕುಮಾರ್ ಅವರೇ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಹಾ ಸರ್. ತಿಳಿತಾರಿ? ಈಗ ನಾನು ಮತ್ತೊಂದು ಬೇರೆ ವರ್ಡ್ ಅನ್ನ ನಿಮ್ಗೆ ಕೊಡ್ತೀನಿ, ಆ ವರ್ಡ್ ಅನ್ನ ನೀವು ಏನ್ ಮಾಡ್ಬೇಕು, ನನಗೆ ಮಾತಾಡಿ ತೋರಿಸ್ಬೇಕು. ಅರ್ಥ ಆಯ್ತಾರಿ? ತಿಳಿತಾ ಸರ್? ಓಕೆ ಸರ್. ಸೊ ಯುವರ್ ವರ್ಡ್ ಇಸ್ ಆಫ್ಟರ್ನೂನ್. ನೀವಲ್ಲಿ ಒಂದು ನೋಟ್ಬುಕ್ ನಲ್ಲಿ ಬರ್ಕೋಬಹುದು, ಅದ್ ಎಷ್ಟು ಲೆಟರ್ ಇದಾವೆ ಎನ್ಸ್ಕೋಬಹುದು, ಅದರ ಅರ್ಥ ಏನಂತ ತಿಳ್ಕೋಬಹುದು. ಆಫ್ಟರ್ನೂನ್ ಅಂತಂದ್ರೆ ಮಧ್ಯಾಹ್ನ. ಎಸ್, ಬರ್ಕೊಂಡಿದ್ದೀರಾ? ಹಾ ಸರ್. ಓಕೆ, ಸೊ ನಿಮ್ಮ ಶಬ್ದ ಆಫ್ಟರ್ನೂನ್ ಸ್ಟಾರ್ಟ್ ಮಾಡಿ. Good evening, sir. My name is Rajkumar. Today I read the detail of word. It begins with vowel A. It begins with ends with a consonant letter, a vowel letter. ಯಾವ್ದಿದೆ ಅದನ್ನ ಹೇಳ್ಬೇಕು. It begins with a vowel A. A vowel letter A. It ends with the consonant letter L. ಇದು N. Okay. It has nine letters. Its correct pronunciation. ನನ್ನ ಬರ್ಲಿ, ನೌನ್ ಬರಬಾರ್ದು. Pronunciation. Okay, sir. It means madhyana.
Thank you very much. Books. Okay, very good, Rajkumar sir. Very good, excellent. You have tried very well. So now I would like to request another student or another person. So ನಿಮ್ದು ಆಕ್ಟಿವಿಟಿ ಮುಗಿದ ಮೇಲೆ ನೀವು ಏನ್ ಮಾಡ್ಕೊಂಡ್ಬಿಡಬೇಕು, ಅನ್ಮ್ಯೂಟ್ ಮಾಡ್ಕೊಂಬೇಡಿ. That's it. Tritari, yes. So now I would like to request again Madina. Madina, are you ready? Yes, sir. Yes, very good, Madina. Good Yes. evening, sir. Good evening, ma'am. Good evening. Yes, your word is THIS this. THIS this. Artha aitari? Okay, sir. Okay, sir. Yes. Are you familiar with the number of letters and its meaning? ನಿಮ್ಗೆಲ್ಲದೂ ಗೊತ್ತಾಗಿರ್ಬೇಕು. ಹಾ, ಬನ್ನಿ. Yes, start ಮಾಡಿ. Good evening, everyone. I am Madina. Today I read detail Please, of please listen to me. My name sir. is ಅಂದ್ಬಿಡಿ. ನಾನು ಇಲ್ಲಿ ಏನ್ ಬರ್ದನೋ ಅದನ್ನೇ ತಗೊಳ್ಳಿ. ಬೇರೆ ಏನು ಎಕ್ಸ್ಟ್ರಾ ಮಾಡ್ಲಿಕ್ಕೆ ಹೋಗ್ಬೇಡಿ. Okay, sir. Okay. You are right. I am not telling you are wrong. But go with the sir. step by step. Okay? Okay, sir. Yes, start, madam, please. Good evening, sir. I am Madina. Today I read detail of a word this. It begins with a consonant letter T. It ends with a consonant letter S. It has 4 letters. Its correct pronunciation is this. It means idu. Thank you, sir. Very good, ma'am. Very good, Madina, ma'am. Excellent. Very good. Thank you. So now I would like to request Maunesh Badger. Maunesh Badger. So Maunesh Badger ಅವರಿಗೆ ಮತ್ತೊಂದು ವರ್ಡ್ ಕೊಡ್ತಾ ಇದ್ದೀನಿ, THAT that ಅಂತ. THAT that ಅನ್ನೋ ವರ್ಡ್ ಅನ್ನ ನಿಮ್ಗೆ ಕೊಟ್ಟಿದ್ದೀನಿ. ನಿಮಗೆ ಅರ್ಥ ಆಗಿದೆನಾ ಸರ್? ಹೇಗೆ ಹೇಳ್ಬೇಕು, ಯಾವ ತರ ಮುಗಿಸ್ಬೇಕಂತ ಅರ್ಥ ಆಗಿದೆನಾ? ಹಲೋ ಹಲೋ ಸರ್. ಹಾ, ಅರ್ಥ ಆಗಿದೆನಾ ರೀ ನಾನು ಯಾವ ತರ ಕೇಳ್ತಾ ಇದ್ದೀನಿ ನಿಮ್ಮಿಂದ ಅಂತ? ಹಾ, ಗೊತ್ತಾಗಿದೆ ಸರ್. ಹಾ, ನಿಮ್ಮ ಶಬ್ದ THAT that. ಓಕೆ, ಪ್ರಾರಂಭ ಮಾಡಿ. Good evening, sir. My name is Vishwa. Today I have to read the detail of the word. Today I read the detail of. Today I read the detail of the word that. It begins with the consonant T. Consonant letter T. Very good. It ends with it has had 4 letters. It has 4 letters. Its correct pronunciation that. Its correct pronunciation is that. It means adu. Thank you, sir. Very good, man. Very good. Keep it up. Keep it up. Yes, very good. So now I would like to request Mumtaz. Mumtaz madam, are you ready now? क्या आप अभी बोल सकते हो? मैं आपको और एक बार परमिशन दे रहा हूं मैडम. मुमताज मैडम. Mumtaz madam. Okay. So now I would like to request Parveen Banu. Parveen Banu madam. Parveen Banu M. Parveen Banu. Okay. So Ramabai avaru. Yes, Ramabai. ಮೇಡಮ್ ನಮಸ್ತೆ. ಹಾ, ನಮಸ್ತೆ ಸರ್. ಹಾ ಮೇಡಮ್, ನಿಮ್ಮ ಶಬ್ದ ಯಾವುದಿದೆ ಅಂತ ಕೊಡ್ತಾ ಇದ್ದೀನಿ ನೋಡಿ. ಸರ್, ಸೊ ನಿಮ್ಮ ಶಬ್ದ THESE ದೀಸ್ ಆಗುತ್ತೆ ನೋಡಿ. THESE ದೀಸ್. ಓಕೆ, ಅರ್ಥ ಆಯ್ತಾ ರೀ? ಎಸ್ ಸರ್.
ಓಕೆ, ಸ್ಟಾರ್ಟ್ ಮಾಡಿ. Yes, come on. Good evening, sir. My name is Ramabai. Today I read the detail of word. It begins with consonant letter T. It ends with a consonant letter E. No. No. E is not consonant. It is a vowel. Okay, sir. Fine. Now I start first, sir. Okay. Why not? Okay. Good evening, sir. My name is Ramabai. Today I read the detail of word. It begins with a consonant letter T. It ends with a vowel letter E. It has 5 letters. Its correct pronunciation is these. It means you. Youಗಳು ಅಥವಾ you ಅಂತ. Thank you very much. Very good, ma'am. Excellent. Excellent. Super. So now I would like to request Rekha Shri. Rekha Shri, ma'am, are you ready? Yes, sir, I am ready. Yeah. So your word is called welcome. Understood? Wait a minute, sir. Welcome. Okay, sir. Yeah. So come on. Good evening. Yes, sir. Good evening, sir. Good evening, everyone. My name is Renuka. Today, I read the detail of a word welcome. It begins with a consonant letter W and it ends with a vowel letter E. It has 8 letters. Its correct pronunciation is welcome. It means suswagata. Thank you very much. Very good, ma'am. Excellent. See, Thank you are you, talking very well, but there is a need of fluency, not only, but also there is a need of connectivity. So ಒಂದಕ್ಕೊಂದು Yes, ಒಂದು sir, exactly. ಕನೆಕ್ಟೆಡ್ ಆಗಬೇಕು. ಮಧ್ಯದಲ್ಲಿ ಆ್ಯಂಡ್ ಅನ್ನ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇದು ಕೇವಲ Okay, sir. ರೇಖಾಶ್ರೀ ಅವರಿಗೆಲ್ಲ, ಎಲ್ಲರಿಗೂ ನಾನು ಹೇಳ್ತಾ ಇರೋದು. ನಾನು ಏನೇ ಯಾವುದೇ ಗೈಡೆನ್ಸ್ ಕೊಟ್ಟರು ಅದು ಒಬ್ಬರಿಗೆ ಇರೋದಿಲ್ಲ, ನೆನ್ಪಿಟ್ಕೊಂಬೇಡಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ನೌ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಯತೀಶ್ ಕುಮಾರ್. Sir. Sir, your word is happy. Okay, sir. 1 minute, sir. HAPPY. Okay, sir. Come on. Okay, sir. Good evening, sir. My name is Yatish. Today I read the details of a word happy. It begins with a consonant letter H. It ends with a consonant letter Y. It has 5 letters. Its correct pronunciation is happy. It means Santosha. Thank you very much, sir. Very good, sir. Very good. ಸೊ ನೋಡಿ ಗೈಸ್, ಎಲ್ಲರಿಗೂ ನಾನು ಏನು ಹೇಳ್ತಾ ಇರೋದು ಅಂತಂದ್ರೆ, ಯಾವಾಗಲೂ ನೀವೇನೋ ತಗೊಂಡು ಓದ್ತಾ ಇದ್ದೀರಾ ಅಥವಾ ನೀವು ರೀಡಿಂಗ್ ಮಾಡ್ತಾ ಇದ್ದೀರಾ, ಆ ಫೀಲಿಂಗ್ ಇರಬಾರ್ದು. ಕಮ್ಯುನಿಕೇಶನ್ ಅಂದ್ರೆ ಕಮ್ಯುನಿಕೇಟ್ ತರಾನೇ ಇರಬೇಕು. ಗುಡ್ ಈವ್ನಿಂಗ್ ಸರ್, ಮೈ ನೇಮ್ ಇಸ್ ರಮೇಶ್. ಟುಡೇ ಐ ರೀಡ್ ದ ಡಿಟೇಲ್ ಆಫ್ ಅ ವರ್ಡ್ ದಟ್ ಈಸ್ ಹ್ಯಾಪಿ. ಇಟ್ ಬಿಗಿನ್ಸ್ ವಿತ್ ಅ ಕಾನ್ಸೋನೆಂಟ್ ಲೆಟರ್ H. ಅರ್ಥ ಆಯ್ತರಿ? ಇಟ್ ಎಂಡ್ಸ್ ವಿತ್ ಅ ಕಾನ್ಸೋನೆಂಟ್ ಲೆಟರ್ Y. It has number of letters are there. Its correct pronunciation is happy. It means Santosha. Thank you very much. ಈ ತರ ಒಂದು ರೈಸಿಂಗ್ ಟೋನ್, ಫಾಲಿಂಗ್ ಟೋನ್, ಸ್ಮೈಲ್, ಇವೆಲ್ಲವೂ ಈಗ ಸದ್ಯ ನೀವು ಎಲ್ಲೋ ಕೂತ್ ಮಾತಾಡ್ತಾ ಇದ್ರು ಕೂಡ ನಿಮ್ಮ ಬಾಡಿ ಟೈಟ್ ಆಗಿದೆನೋ, ಫ್ರೀ ಆಗಿದೆನೋ, ಅಥವಾ ಎಕ್ದಮ್ ಹಿಂಗೆ ಕಾನ್ಫಿಡೆಂಟ್ ಆಗಿದೆನೋ ಅನ್ನೋದನ್ನ ನಿಮ್ಮ ಮಾತಿನ ಟೋನ್ ನಲ್ಲೇನೆ ಗೊತ್ತಿಡಬಹುದು. ಇದು ನೆನ್ಪಿಟ್ಕೋಬೇಡಿ. ದಿಸ್ ಇಸ್ ಕಾಲ್ಡ್, I'll tell you one this, my dear friends, parameters of communication. ಸೊ ನಾಳೆ ಪ್ರಸಾರ ಭಾರತಿ ಅನ್ನುವಂತ ಸೆಂಟ್ರಲ್ ಗೌರ್ಮೆಂಟ್ ಒಂದು ಜಾಬ್ ಬರುತ್ತೆ, ದೂರದರ್ಶನ್ ಅಂತ ಹೇಳಿ. ಸೊ ನೀವು ಕೇಳಿದಿರಲ್ಲೋ ಗೊತ್ತಿಲ್ಲ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ಅದನ್ನ ಕರೀತಾನೆ. ಮೇ ಬಿ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ. ಆ ಎಕ್ಸಾಮ್ಸ್ ಗಳನ್ನ ಬರ್ಲಿಕ್ಕೆ ಹೋದಾಗ ಈ ತರ ಕೊನೆಗೆ ವಾಯ್ವಾ ಇರುತ್ತೆ. ಅಲ್ಲಿ ನೀವು
ಪಾಸ್ ಆಗೋದು ಬಹಳ ಇಂಪಾರ್ಟೆಂಟ್. ಸೊ ಎಸ್, ಥ್ಯಾಂಕ್ ಯು ಯತೀಶ್ ಅವರೇ. Okay, ಸೊ sir. ನಾವು ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಚಿನ್ನ ಅಂತ ಯಾರೊಬ್ರು ಇದ್ದಾರೆ. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್ ಸರ್. ಸೊ ನಿಮ್ಗೆ ಗೊತ್ತಾಗಿದೆ ಯಾವ ತರ ಈ ಒಂದು ಆಕ್ಟಿವಿಟಿ ನಡೀತಾ ಇದೆ ಅಂತ. ನಿಮ್ಮ ಶಬ್ದ ಸಾರಿ. ಓಕೆ ಸರ್. ಎಸ್, ರೆಡಿ ಆದ್ಮೇಲೆ ರೆಡಿ ಅಂತ ಅನ್ನಿ. ಓಕೆ ಸರ್, ಐ ಆಮ್ ರೆಡಿ. ಓಕೆ, ಸ್ಟಾರ್ಟ್. Good evening, sir. My name is Chinna. Today I read the detail of a word sorry. It begins with the consonant word S. It ends with the consonant letter Y. It has a five letters. Its correct pronunciation is sorry. It means ಕ್ಷಮಿಸು. Thank you so much, sir. ವೆರಿ ಗುಡ್, ಎಕ್ಸಲೆಂಟ್ ಮ್ಯಾಮ್, ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ಸೊ ನೋಡಿ, ಏನೇ ಮಾತನಾಡುವಾಗ ಮಧ್ಯದಲ್ಲಿ ಈ ತರ ಯಾವುದೇ ತರದ MTI ಆಗಬಾರ್ದು. MTI ಇನ್ ದ ಸೆನ್ಸ್ ಮದರ್ ಟಂಗ್ ಇನ್ಫ್ಲುಯೆನ್ಸ್, ತಿಳಿತಾರಿ? ಸೊ ಅದಷ್ಟು ಬರ್ಲಾರ್ದಂಗೆ ನೋಡ್ಕೊಂಬಿಡಿ. ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಇವತ್ತು ಜಾಯಿನ್ ಆಗಿರುವಂತ ಕ್ಲಾಸ್ಗೆ ಸ್ಟೂಡೆಂಟ್ಸ್ಗಳಿಗೆ ನಾನು ಚಾನ್ಸ್ ಕೊಟ್ಟಿದ್ದೀನಿ. ಸೊ ನೋಬಡಿ ಇಸ್ ದೇರ್ ಐ ಥಿಂಕ್ ಎಕ್ಸೆಪ್ಟ್ ಯು ಆಲ್. ಓಕೆ, ಎಸ್. ಸೊ ಒಟ್ಟಾರೆ ಈಗ ಈ ಒಂದು ಆಕ್ಟಿವಿಟಿಯನ್ನ ನೀವು ಅರ್ಥ ಮಾಡ್ಕೊಂಡ್ರಿ, ನಾವು ಯಾವ ತರ ಮಾಡಿದೀವಂತ. ನೀವು ಇದೇ ತರದ ಆಕ್ಟಿವಿಟಿಯನ್ನ ಒಂದು 5 ಶಬ್ದಗಳನ್ನ ತಗೊಂಡು ಮತ್ತೆ ನಿಮ್ಮ ಮನೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಅರ್ಥ ಆಯ್ತಾ ರೀ? ಸೊ ನಾನು ಹೇಳ್ತಾ ಇರೋದು ಎಲ್ಲರಿಗೂ ಅರ್ಥ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಥಂಬ್ ಕೊಡ್ಬೋದು. ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಥಂಬ್ ಕೊಡ್ಬೋದು. ಎಸ್. ಸೊ ಯಾರಾದ್ರೂ ಮತ್ತೊಮ್ಮೆ ಮಾತಾಡ್ಲಿಕ್ಕೆ ರೆಡಿ ಇದ್ರೆ ಮಾತಾಡ್ಲಿಕ್ಕೆ ರೆಡಿ ಇದ್ರೆ ಅಗೇನ್ ಅಂತ ಟೈಪ್ ಮಾಡಿ. ಮತ್ತೊಮ್ಮೆ ಮಾತಾಡ್ಲಿಕ್ಕೆ ಯಾರಾದ್ರೂ ರೆಡಿ ಇದ್ರೆ, ಯಾರಾದ್ರೂ ಇಬ್ಬರಿಗೆ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಅಂತೇನಿಲ್ಲ. ಮತ್ತೊಮ್ಮೆ ಮಾತಾಡ್ಲಿಕ್ಕೆ ರೆಡಿ ಇದ್ದವ್ರು ಯಾರಾದ್ರೂ ಇದ್ರೆ ಅಗೇನ್ ಅಂತ ಟೈಪ್ ಮಾಡ್ಬೋದು. ಎಸ್, ವೆರಿ ಗುಡ್. ಸೊ ಬನ್ನಿ. ಕವಿತಾ ಬಿದ್ರಿ ಅವರೇ, ಎಸ್, ಕಮಾನ್ ಮೇಡಮ್, ರೆಡಿ ಇದ್ದೀರಾ? ಹಲೋ ಸರ್. ಗುಡ್ ಈವ್ನಿಂಗ್ ಮ್ಯಾಮ್, ಗುಡ್ ಈವ್ನಿಂಗ್. ಸರ್ ಹೇಳಿ. ಸೊ ನಿಮ್ಮ ಶಬ್ದ ಕ್ವಶನ್, ಆರ್ ವಿ ಕ್ಯಾನ್ ಸೇ ಕ್ವಶನ್. ಬೇಡ, ಕ್ವಶನ್ ಬೇಡ, ಇಲ್ಲೊಂದಿದೆ ನೋಡಿ, CAUTIOUS, ಕಾಶಿಯಸ್. ಕಾಶಿಯಸ್ ಅಂತಂದ್ರೆ ಜಾಗೃತವಾಗಿ. ಕಾಶಿಯಸ್. ರೆಡಿ ಆದ್ಮೇಲೆ ಓಕೆ ಅಂತ ಅನ್ನಿ. ಎಸ್, ರೆಡಿ ಇದ್ದೀರಾ? ಬೇಗ ಹೇಳಿ, ಊಟದ ಟೈಮ್ ಆಗುತ್ತೆ. ಓಕೆ. Yes, sir. Yes, start. Good evening, sir. My name is Kavita. Today I read the detail of a word, cautious. Read ಅಲ್ಲ, read ಅನ್ಬೇಕು. Read ಅಂದ್ರೆ ಸಿಂಪಲ್ ಪಾಸ್ಟ್ ಆಗುತ್ತೆ. Yes, sir. Once again, start. Okay. Good evening, sir. My name is Kavita. Today I read a detail of a word, cautious. It begins with a consonant letter C and it ends with a consonant letter S. It has 8 letters. Its correct pronunciation is cautious. It means Jagruta. Thank you, sir. Very good, ma'am. Very good. Excellent. So now I would like to request once again Yatish Kumar avarna tagolana. Because sir. Yes, ready there, sir? Yes, sir. Very good. Very good. So ನಿಮ್ಮದು ಶಬ್ದ ರೆಗ್ಯುಲರ್ ತಗೊಳ್ಳೋಣ. Regular, sir. Regular. Okay, 1 minute, sir. ನಿರಂತರ. Okay, sir. Yes, come on. Good evening, sir. My name is Yatish. Today I read the details of a word regular. It begins with a consonant letter R. It ends with a consonant letter R. And it has
7 letters. Its correct pronunciation is regular. It means Nirantara. Thank you very much, sir. Very good. Excellent, excellent, my dear students. I hope you all enjoyed the class. ಇವತ್ತಿನ ಈ ತರಗತಿಯನ್ನ ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಯಾವ ತರ ಇದೆ ಅಂತ. ನೋಡಿ, ನಾನು ಏನ್ ಕಲಿಸಿದೀನಿ ಅನ್ನೋದು ಇಂಪಾರ್ಟೆಂಟ್ ಇರೋದಿಲ್ಲ, ನನ್ನಿಂದ ನೀವು ಹೇಗೆ ಕಲ್ತ್ಕೊಂಡು ಅದನ್ನ ಯಾವ ರೀತಿಯಾಗಿ ನೀವು ಅರ್ಥ ಮಾಡ್ಕೊಂಡು ಅದನ್ನ ಅಳವಡಿಸ್ಕೋತೀರಾ ನಿಮ್ಮ ಡೇ ಟು ಡೇ ಲೈಫ್ ನಲ್ಲಿ, ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ನೆನ್ಪಿಟ್ಕೊಂಡ್ಬಿಡಿ, ಅದನ್ನ ಯಾವ ತರ ಯೂಸ್ ಮಾಡ್ಕೋತೀರಾ ಅನ್ನೋದು ಡಿಪೆಂಡ್ ಇರುತ್ತೆ. ಅರ್ಥ ಆಯ್ತರಿ? ಸೊ ಒಟ್ಟಾರೆ ನೀವು ಈ ಒಂದು ಆಕ್ಟಿವಿಟಿದಿಂದ ತಿಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, ನಾವು ಈ ರೀತಿಯಾಗಿ ಒಂದು 10 ವರ್ಡ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕಂತ ತಿಳ್ಕೊಬೇಕು. ಅರ್ಥ ಆಯ್ತರಿ? ಸೊ ಒಟ್ಟಾರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಫೆಬ್ರವರಿ 6ನೇ ತಾರೀಕುವರೆಗೆ 999 ಅಲ್ಲಿ ನಿಮ್ಗೆ ಸಿಗುತ್ತೆ ಈ ಕೋರ್ಸು. 6 ತಿಂಗಳವರೆಗೆ ಇರುತ್ತೆ. ಇದೇ ತರ ಪ್ರಾಕ್ಟಿಕಲ್ ವಿತ್ ಒಂದು ನೀಟಂಗೆ ಯಾವ ತರ ಬೇಕೋ ಆ ತರ ನಾನು ನಿಮಗೆ ಈ ಕ್ಲಾಸ್ ಅನ್ನ ಮಾಡ್ಕೊಡ್ತಾ ಇರ್ತೀನಿ. ಸೊ ನೀವು ಇದೇ ಕೋರ್ಸ್ ಅನ್ನ ಫೆಬ್ರವರಿ 6ನೇ ತಾರೀಕದ ಮುಂದೆ ತಗೊಳ್ಳಿಕತ್ತ ಏನಾದ್ರು ಹೋದ್ರೆ ನಿಮಗೆ ಫೀಸು 1499 ರೂಪಾಯಿ ಆಗತ್ತೆ. 4 ದಿನ ಇದು ಫ್ರೀ ಇರುತ್ತೆ. ನಮ್ಮ ಆ್ಯಪ್ ದಲ್ಲಿರುವಂತ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಇದು ಸಿಗುತ್ತೆ. ಮುಂದಿನ ದಿನ ಯಾರು ಪೇಡ್ ಇರ್ತಾರೋ ಅವ್ರಿಗೆ ಅಷ್ಟೇ ಈ ಕ್ಲಾಸು ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನೀವೆಲ್ಲರೂ ಇದೇ ತರ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ನಾವು ಎಂಡ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್.